ದಾಸರಟ್ಟಿ ವೀಕ್ಷಕರಿಗೆ ಯೇಸುಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳು. ಈ ದಿನ ನಮ್ಮ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರುವಂಥ ಒಬ್ಬ ಸೇವಕರು ಬಂದಿದ್ದಾರೆ. ಅವರ ಹೆಸರು ಸುರೇಂದ್ರ MP ಗೌಡ. ಇವರು ಸುವಾರ್ತೆಯನ್ನು ಸೇವೆ ಮಾಡ್ತಾ ಇದ್ದಾರೆ ಅನೇಕ ವರ್ಷಗಳಿಂದ. ಅವರ ಹಿನ್ನೆಲೆ, ಅವರು ಮಾಡಿದ ಸೇವೆಯಲ್ಲಿ ಅವರ ಅನುಭವ, ಇವಾಗ ಏನು ಅವರು ಮಾಡ್ತಾ ಇದ್ದಾರೆ ಅವರ ಹತ್ರ ನಾವು ಕೇಳುವ. ವೀಕ್ಷಕರೇ, ಅನೇಕ ಸಮಯದಿಂದ ಈ ಸುವಾರ್ತೆ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇದರ ಮೂಲಕ ಅನೇಕರಿಗೆ ಆಶೀರ್ವಾದ ಕೂಡ ಆಗಿದೆ ನಾವು ನಂಬುತ್ತೇವೆ. ಈ ದಿನ ನಾವು ಅವರ ಹತ್ರ ಕೇಳುವ, ಯಾವ ಊರು, ಹೇಗೆ ಸೇವೆ ಮಾಡ್ತಿದ್ದೀರಿ, ಅವರ ಕುಟುಂಬದ ಹಿನ್ನೆಲೆ ನಾವು ಅವರ ಹತ್ರ ಕೇಳುವ. ಫಾಸ್ಟರ್ ಸುರೇಂದ್ರ ಅವರೇ, ನಮಸ್ಕಾರ. ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಈ ಸುವಾರ್ತಿಕ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಫಾಸ್ಟ್ರೆ, ನಮ್ಮ ಮಧ್ಯದಲ್ಲಿ ನೀವು ಬಂದಿರೋದು ನಮಗೆ ತುಂಬ ಸಂತೋಷವಾಗಿದೆ. ಫಾಸ್ಟ್ರೆ, ನೀವು ಯಾವ ಊರಿನವರು ಫಾಸ್ಟ್ರೆ? ನಾನು ಸ್ವಂತ ಊರು? ನಮ್ಮ ಸ್ವಂತ ಊರು ಬಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕು. ಟಿ ನರಸೀಪುರ. ನನ್ನ ತಂದೆ ಅದು ಪಕ್ಕದಲ್ಲಿ ಹಳ್ಳಿ, 5 ಕಿಲೋಮೀಟರ್ ಹಳ್ಳಿ, ಮುಸುನಕೊಪ್ಪಲು ಗ್ರಾಮ ಅಂತ. ಮತ್ತು ನೀವು ಬಾಲ್ಯದಲ್ಲಿ ಅಲ್ಲಿ ಹಳ್ಳಿ? ನಾನು ಬಾಲ್ಯ ಅಲ್ಲಿ ಕಳೀಲಿಲ್ಲ. ನಾನು ಬೆಂಗಳೂರಲ್ಲಿ ಬಾಲ್ಯವನ್ನು ಕಳೆದು ಅಲ್ಲೇ ನನ್ನ ಓದು ಮತ್ತು ನನ್ನ ಕೆಲಸ ಎಲ್ಲವನ್ನು ನಾನು ಅಲ್ಲೇ ಮಾಡ್ಕೊಂಬಂದಿದ್ದು. ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ಬೆಂಗಳೂರಲ್ಲೇ ಆಯಿತು. ಬೆಂಗಳೂರಲ್ಲೇ ಮಾಡ್ಕೊಂಬಂದೆ. ಅಂದರೆ ನೀವು ಹುಟ್ಟಿ ಮೈಸೂರಿನಿಂದ? ಹೌದು. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆ ತಾಯಿಗಳು ಬೆಂಗಳೂರಿಗೆ ಶಿಫ್ಟ್ ಆದರು. ಶಿಫ್ಟ್ ಆಗಿ ಬಂದು ನನ್ನ ತಾಯಿ ಸರ್ಕಾರಿ ನೌಕರಿಗೆ ಸೇರಿಕೊಂಡ್ರು. ಅಲ್ಲಿಂದ ನಮ್ಮ ಜೀವನ ಶುರು ಆಯಿತು. ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ರಿ. ಅವಾಗ ಎಷ್ಟು ವಯಸ್ಸು ಪಾಸ್ ನಿಮಗೆ? ನನಗೆ ಅವಾಗ ನನಗನ್ಸುತ್ತೆ 3-4 ವರ್ಷ ಇರಬೇಕು. ಸಣ್ಣ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನೀವು ಬೆಂಗಳೂರು ಶಿಫ್ಟ್ ಆದ್ರಿ. ಹೌದು. ಫಸ್ಟ್ ನೀವು ನಿಮ್ಮ ತಂದೆ ತಾಯಿಗಳು? ನಮ್ಮ ತಂದೆ ಬಂದು ಒಬ್ಬ ಪ್ರೊಫೆಷ್ನಲ್ ಡ್ರಾಮಾ ಆರ್ಟಿಸ್ಟ್ ಆಗಿದ್ದರು. ಸಿನಿಮಾದಲ್ಲಿ ಮಾಡ್ತಾಯಿದ್ರು. ರಾಜ್ಕುಮಾರ್ ಅವ್ರ ಜೊತೆ, ವಿಷ್ಣು ಅವ್ರ ಜೊತೆ, ಮತ್ತು ಅಂಬರೀಷ್ ಅವ್ರ ಜೊತೆ. ನನ್ನ ತಾಯಿ ಗೃಹಿಣಿ ಆಗಿದ್ದರು. ಅದು ಬೆಂಗಳೂರಿಗೆ ಬಂದ ಮೇಲೆ ಏನಾಯಿತು ಅಂದರೆ ನನ್ನ ತಾಯಿಗೆ ಸರ್ಕಾರಿ ಕೆಲಸ ಸಿಕ್ಕಿ ಆವಾಗ ನಮ್ಮ ಸಂಸಾರ ಸ್ವಲ್ಪ ಸ್ಥಿತಿಗತಿಗಳು ಬದಲಾವಣೆ ಆಯಿತು. ಫಸ್ಟ್ ನೀವು ಅಂದರೆ ನಿಮ್ಮ ಮೈಸೂರಿನಲ್ಲಿರುವಂಥ ಸಮಯದಲ್ಲಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿತ್ತು? ಅಂದರೆ ಉತ್ತಮವಾಗಿತ್ತ ಅಥವಾ ಎಲ್ಲ ಏನಾದರೂ ಕಷ್ಟಗಳು, ಬಡತನಗಳು, ಇಂತಹ ಸಮಸ್ಯೆಗಳು ಕುಟುಂಬದಲ್ಲಿತ್ತ? ಆ ಥರ ಏನಿಲ್ಲ, ಉತ್ತಮವಾಗಿತ್ತು. ಆದರೆ ನಮ್ಮ ತಂದೆಗೆ ಆ ಸಿನಿಮಾದಲ್ಲಿ ಮಾಡುವಂಥ ಒಂದು ಆಸೆ ಹೆಚ್ಚಾಗಿದ್ದರಿಂದ ಅವರ ಡ್ರಾಮಾದಲ್ಲಿ ಮಾಡ್ತಾ ಇದ್ದಂಥ ಒಂದು ಕಾರ್ಯದಲ್ಲಿ ಅವ್ರಿಗೇನಾಯಿತು, ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ಹಳ್ಳಿಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆದರು. ಅಲ್ಲಿಂದ ಎಲ್ಲ ಸಿನಿಮಾಗಳು ಮತ್ತು ಇದೆಲ್ಲ ಚೆನ್ನೈಗೆ ಹೋಗ್ತಾಯಿತ್ತು. ಅಂದರೆ ಆಗಿನ ಮಡ್ರಾಸ್ ಪ್ರಾಂತ್ಯಕ್ಕೆ ಹೋಗ್ತಾಯಿತ್ತು. ಮತ್ತು ನಮ್ಮ ತಂದೆಯವರು ಪ್ರೊಫೆಷ್ನಲ್ ಆಗಿ ಡ್ರಾಮಾ ಆರ್ಟಿಸ್ಟ್ ಆಗಿದ್ದರಿಂದ ಕರ್ನಾಟಕ ಮೂಲೆ ಮೂಲೆಯಲ್ಲೂ ನನ್ನ ತಾಯಿ, ನನ್ನ ತಂದೆ ಇಬ್ಬರು ಹೋಗಿ ಬರೋರಾಗಿದ್ದರು. ಅಂದರೆ ನಿಮ್ಮ ಡ್ರಾಮಾ ಕಂಪನಿ ಇತ್ತು ನಿಮ್ಮ ಹತ್ರ? ನಮ್ಮ ತಂದೆದು ಡ್ರಾಮಾ ಕಂಪ್ನಿ ಇತ್ತು. ನಮ್ಮ ಅಪ್ಪಗೆ ಏನು ಆಸೆ ಇತ್ತು ಅಂದರೆ ಅದನ್ನು ನಾನು ನಡ್ಕೊಂಡು ಹೋಗ್ಬೇಕು ಅಂತ ಇತ್ತು. ಆ ಕಂಪನಿಗೆ ಏನು ಹೆಸರು ಫಾಸ್ಟೆ? ಬಟ್ಟಿ ಮಹಾದೇವಪ್ಪ ಮಿತ್ರ ಮಂಡಳಿ ಅಂತಿತ್ತು. ಬಟ್ಟಿ ಮಹಾದೇವಪ್ಪ ಮಿತ್ರ ಮಂಡಳಿ. ಅದು ಸಾಧಾರಣ ನೀವು ಹುಟ್ಟೋದ್ರಿಂದ ಮುಂಚೆನೇ ಅದು ಪ್ರಾರಂಭವಾಗಿತ್ತು? ಹೌದು. ನಮ್ಮ ತಂದೆ, ನಾನು ಹುಟ್ಟೋಕೆ ಮುಂಚೆ ನಮ್ಮ ತಂದೆ ಅದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೊಂದು ಆಸೆ ಇತ್ತು, ಮುಂದಕ್ಕೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ನಟನಾಗಿ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಒಂದು ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಫಾಸ್ಟೇ ತಮ್ಮ ವಿದ್ಯಾಭ್ಯಾಸ ಹೇಳ್ಬೋದಾ? ನನ್ನ ವಿದ್ಯಾಭ್ಯಾಸ PUC ತನಕ ಮಾಡಿದ್ದೀನಿ. ಯಾಕೆ ಅಂತಲೇ ಕೇಳಿ, ಓದಬೇಕಂತ ಆಸೆ ಇತ್ತು. ನಮ್ಮ ತಂದೆ ತಾಯಿನೂ ನಮ್ಮನ್ನು ಓದಿಸ್ಬೇಕು ಅಂತಲೂ ಆಸೆ ಇತ್ತು. ಆದರೆ ನಾನು SLC ಮುಗಿದು ಬಂದಿದ್ದ ತಕ್ಷಣ ನನಗೆ ಸರ್ಕಾರಿ ನೌಕರಿ ಸಿಕ್ಬಿಡ್ತು. ಆ ಸರ್ಕಾರಿ ನೌಕರಿ ಸಿಕ್ಕಿದ್ರಿಂದ ಏನು ಮಾಡಿದೆ, ತಿರ್ಗಿ ಓದೋಕ್ಕೆ ಆಸೆ ಬರಲಿಲ್ಲ. ನನ್ನ ಒಂದು ಅಭಿಪ್ರಾಯ ಏನಿತ್ತು ಅಂದರೆ, ಓದೋದು ಒಂದೇ ಒಂದು ಏನಕ್ಕೋಸ್ಕರ, ಒಂದು ಉತ್ತಮವಾದ ಗೌರ್ಮೆಂಟ್ ಕೆಲಸ ಸಿಗಲಿ, ಸರ್ಕಾರಿ ನೌಕರಿ ಸಿಗಲಿ. ನನಗೆ SLCಲಿ ಬಂದುಬಿಡ್ತಲ್ಲ, ಅದು ಓದೋದು ಇಂಟ್ರೆಸ್ಟೇ ಬರಲಿಲ್ಲ. ಆ ರೀತಿಯಾಗಿ ನಾನು ಸರ್ಕಾರಿ ಏನು ಉದ್ಯೋಗ ಮಾಡ್ತಿದ್ದೆ ಫಸ್ಟ್? ಬೆಂಗಳೂರು ಜಲಮಂಡಳಿ ಅಂತಿದೆ, BWSSB ಅಂತಿದೆ ಬೆಂಗಳೂರು. ಅಲ್ಲಿ ನಾನು ಕಿರಿಯ ಸಹಾಯಕನಾಗಿ ಕೆಲಸ ಮಾಡಿದೆ. ಎಷ್ಟು ವರ್ಷ ಕೆಲಸ ಮಾಡಿ? 17 ವರ್ಷ ಕೆಲಸ ಮಾಡಿ 2002ರಲ್ಲಿ ಸ್ವಾಮಿ ನನ್ನನ್ನು ಪೂರ್ಣ ಅವಧಿಗೆ ಸೇವೆಗೆ ಕರೆದಿದ್ದರಿಂದ ನಾನೇನು ಮಾಡಿದೆ, ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನಗೆ ಪೂರ್ಣ ಅವಧಿಗೆ ಸ್ವಾಮಿ ಸೇವೆಗೋಸ್ಕರ ಬಂದು ಇವಾಗ ಸೇವೆ ಮಾಡ್ತಾ ಬರ್ತಾಯಿದ್ದೀನಿ. ಫಸ್ಟ್ ತಮಗೆ ಮದುವೆ ಆಗಿದೆ? ಮದುವೆ ಆಗಿ 2 ಮಕ್ಕಳಿದ್ದಾರೆ, ಸೊಸೆನೂ ಇದ್ದಾಳೆ, ಮತ್ತು ಅಳಿಯನೂ ಇದ್ದಾನೆ. ನನಗೆ 2 ಗಂಡು ಮೊಮ್ಮಕ್ಕಳು ಇಬ್ಬರಿದ್ದಾರೆ. ಸುಖ ಸಂಸಾರ. ಈಗ ಅಂದರೆ ನೀವು ಈ ತಂದೆಯಿಂದ ಬಂದ ಡ್ರಾಮಾ ಇಂಡಸ್ಟ್ರಿ ಅದು ಏನಾಯಿತು ಫಸ್ಟ್ ನಂತರ? ನನ್ನ ಪಾಲ್ಗೆ ಹೌದು, ನನಗೂ ಆಸೆ ಇತ್ತು. ನಮ್ಮ ತಂದೆ ಹಾಕಿದ ಒಂದು
ಮಾರ್ಗದಲ್ಲಿ ನಾನು ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅದರಲ್ಲಿ ಇದ್ದೆ ನಾನು. ಅಂದರೆ ಟಿ ವಿ ಸೀರಿಯಲ್ಸ್ ಎಲ್ಲ ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಸಹಾಯಕ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಮತ್ತು ಸ್ಕ್ರಿಪ್ಟ್ಸ್ ಎಲ್ಲ ಬರಿತಾ ಇದ್ದೆ. ಮತ್ತು ಕ್ಯಾಮ್ರಾನೂ ಅನೇಕ ಸಲ ನಾನು ಹ್ಯಾಂಡಲ್ ಮಾಡ್ತಿದ್ದೆ ಆಗಿನ ಪರಿಸ್ಥಿತಿಯಲ್ಲಿ. ಮತ್ತು ಅದೇ ನನ್ನ ಜೀವಿತ ಅಂತ ನಾನು ತಿಳ್ಕೊಂಡೆ. ತುಂಬ ಆಸೆ ಆಗಿತ್ತು. ಅಂದರೆ ಸಿನಿಮಾದಲ್ಲಿ ಹೋಗೋಣ, ಒಬ್ಬ ದೊಡ್ಡ ಡೈರೆಕ್ಟ್ರ್ ಆಗೋಣ, ಆ್ಯಕ್ಟ್ರಲ್ಲ ಡೈರೆಕ್ಟ್ರ್ ಆಗೋಣ. ಯಾಕಂದರೆ ನನ್ನ ಸಿನಿಮಾ ಸರ್ಕಲೇ ಹಂಗಿತ್ತು ನಮ್ಮ ಸುತ್ತಮುತ್ತಲು. ಯಾಕಂದರೆ ಚಿಕ್ಕಪ್ಪ ಬಂದು ಸಂಗೀತ ನಿರ್ದೇಶಕರಾಗಿದ್ದರು. ಕನ್ನಡದಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅಂತ ಅನೇಕರಿಗೆ ಗೊತ್ತಿರುತ್ತೆ, ವೀಕ್ಷಕರಿಗೂ ಗೊತ್ತಿರುತ್ತೆ. ನಿಮ್ಮ ಚಿಕ್ಕಪ್ಪ ಅಂದರೆ ನನ್ನ ತಾಯಿ ಕಸಿನ್ ಅವರ ಯಜಮಾನ್ರು. ನನ್ನ ಕಸಿನ್ ಬ್ರದರ್ ಅಂದರೆ ಅವನು ಸಿನಿಮಾದಲ್ಲಿದ್ದಾನೆ, ಪ್ರೊಫೆಷ್ನಲ್ ಬೇಸ್ ಗಿಟಾರಿಸ್ಟ್ ಅವನು. ಮತ್ತು ರೀಸೆಂಟಾಗಿ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಪಿಕ್ಚರ್ ಬಂತು, ಅದಕ್ಕೆ ಅವನೇ ಮ್ಯೂಸಿಕ್ ಮಾಡಿದ್ದು. ಆ ರೀತಿಯಾಗಿ ನನ್ನ ಸಂಸಾರ ಪೂರ್ತಿ ಎಲ್ಲರೂ ಅದಕ್ಕೆ ತೊಡ್ಕೊಂಡಿದ್ವಿ. ಆದರೆ ಸ್ವಾಮಿಗೆ ಅದು ನನ್ನನ್ನು ಅಲ್ಲಿ ಇರೋಕ್ಕೆ ಬಿಡಲಿಲ್ಲ. ಅದು ತನ್ನ ಸುವಾರ್ಥಿಕ ಕೆಲಸ ಕರೆದಿದ್ದರಿಂದ ಈ ಸ್ಥಳದಲ್ಲಿ ಬಂದು ಕೂತಿದ್ದೆ. ಫಸ್ಟ್ ನಿಮ್ಮ ಪತ್ನಿ? ನನ್ನ ಪತ್ನಿ ಬಂದು ಗೃಹಿಣಿಯಾಗಿದ್ದಾಳೆ. ನನಗೆ ಸೇವೆಯಲ್ಲಿ ಸಹಾಯಕಳಾಗಿದ್ದಾಳೆ. ಮತ್ತು ನಾನು ಎಲ್ಲೋದ್ರೂ ಬರ್ತಾಳೆ. ಆ್ಯಕ್ಚುಲಿ ಎಲ್ಲೋದ್ರೂ ಬರ್ತಾಳೆ. ಮತ್ತು ನನ್ನನ್ನು ಪ್ರಾರ್ಥನೆಯಲ್ಲಿ ನನ್ನನ್ನು ಎತ್ತಿ ಹಿಡಿಯುವಂಥ ಒಬ್ಬಳು ಗೃಹಿಣಿಯಾಗಿದ್ದಾಳೆ. ಫಸ್ಟ್ ನಿಮಗೆ ಯಾತಕ್ಕಾಗಿ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರಿ? ನಿಮಗೆ ಇದು ನಾನು ಹೇಳಲೇಬೇಕಾಗಿದೆ ಪಾಸ್ಟರ್, ಇದನ್ನು ನಾನು ಹೇಳಲೇಬೇಕಾಗಿದೆ. ನನಗೆ ಯೇಸು ಸ್ವಾಮಿ ಎಲ್ಲ ದೇವರಲ್ಲೂ ಒಬ್ಬರು ದೇವರು ಅಂತ ತಿಳ್ಕೊಂಡಿದ್ದೆ. ಅದು ತುಂಬ ಪ್ರೀತಿ ಮಾಡ್ತಿದ್ದೆ ನಾನು. ನನಗನ್ಸುತ್ತೆ ನನಗೆ 1994 1994ರಲ್ಲಿ ಸಾಲ ಜಾಸ್ತಿ ಆಗೋಯಿತು. ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೆ, ಆದರೆ ತುಂಬ ಸಾಲ ಆಗೋಗಿದ್ದರಿಂದ ಆವಾಗಲೇ ಆಗಿನ ಕಾಲಕ್ಕೆ 5-6 ಲಕ್ಷ ರೂಪಾಯಿ ಅಂದರೆ ದೊಡ್ಡ ಅಮೌಂಟೆ, ದೊಡ್ಡ ಮೊತ್ತ. ಅದು ನನ್ನ ಕೈಯಲ್ಲಿ ಸಾಲ ಮಾಡೋದು ಸುಲಭ ಆಗೋಯಿತು, ಮತ್ತು ಅದನ್ನು ತೀರ್ಸೋಕ್ಕೆ ನನ್ನ ಕೈಲಾಗಲಿಲ್ಲ. ಈ ಹೋರಾಟದಲ್ಲಿ ಹೋಗ್ತಾ ಇದ್ದೆ, ತುಂಬ ಹೋರಾಟ. ಮತ್ತು ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ತೀರ್ಮಾನ ತೊಗೊಂಡೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಂಡೆ. ನೋಡಿ ಯಾವ ಥರ ಇದೆ ನೋಡಿ, ಎಷ್ಟು ಇದಿದೆ. ಮಾಡಿದ ಸಾಲ ಅದನ್ನು ತೀರ್ಸೋಕ್ಕಾಗಲಿಲ್ಲ, ಮತ್ತು ಅದನ್ನು ನಾನು ಆತ್ಮಹತ್ಯೆ ಮುಖಾಂತರ ಅದನ್ನು ಅಂತ್ಯಗೊಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಸ್ವಾರ್ಥ ನಂದು. ಇನ್ನೊಂದು ಸ್ವಾರ್ಥ ಇತ್ತು ಅದರಲ್ಲಿ, ಏನಂದರೆ ನಾನು ಒಬ್ಬನೇ ಯಾಕೆ ಸಾಯಬೇಕು, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೊಟ್ಟು ನಾನು ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಮುಂಚೆ ಒಂದು ತಿಂಗಳು ಹಿಂದೆ ಇಬ್ಬರು ಸಹೋದರಿಯರು ಬಂದು ನನಗೆ ಸಾಲ ಯಾಕೆ ಮಾಡಿದಿರಿ ನೀವು ಗೌರ್ಮೆಂಟ್ ಜಾಬ್ನಲ್ಲಿದ್ದೀರಲ್ಲ? ನೋಡಿ ಅದೇ ಬಂದಿದ್ದು, ಗೌರ್ಮೆಂಟ್ ಜಾಬ್ ಶೋಕಿ ಕುಡಿಯೋದು. ಹೆಂಡತಿ ಮಕ್ಳಿಗಂತೂ ನಾನು ಮಾಡಲಿಲ್ಲ. ನಾನು ಹೇಳ್ತೀನಿ, ವೀಕ್ಷಕರು ಯಾರೋ ನೋಡ್ತಾರೆ ಹೇಳ್ತೀನಿ, ಹೆಂಡತಿ ಮಕ್ಳಿಗೆ ನಾನು ಮಾಡಲಿಲ್ಲ. ನನ್ನ ಸ್ವಾರ್ಥಕ್ಕೆ ಕುಡಿತಕ್ಕೆ ಮಾಡದೆ ಹೊರತು ಫ್ರೆಂಡ್ ಸರ್ಕಲ್ ಇತ್ತು. ಫ್ರೆಂಡ್ ಸರ್ಕಲ್ ದೊಡ್ಡ ಸಿನಿಮಾ ಸರ್ಕಲ್ಲು ಮತ್ತು ಹುಡುಗರ ಸರ್ಕಲ್, ಕ್ಯಾಮರಾಮ್ಯಾನ್ ಮತ್ತು ನಮ್ಮ ದೊಡ್ಡ ಸರ್ಕಲ್, ಎಲ್ಲ ಥರ ಲೋಕದ ಎಷ್ಟು ಕೆಟ್ಟತನ ಇದೆ ಆ ಕೆಟ್ಟತನಲ್ಲಿ ಇದ್ದೆ ನಾನು. ಇದಕ್ಕೆ ದುಡ್ಡು ಬೇಕಾಯಿತು, ಇದರಿಂದ ಸಾಲ ಆಯಿತು. ನನ್ನ ಹೆಂಡತಿ ಮಕ್ಕಳು ನಾನು ಇದು ಮಾಡಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನನ್ನ ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ಅಳಿಸಿದ್ದೀನಿ, ಬೇರೆಯವ್ರನ್ನ ಅಳಿಸಿದ್ದೀನಿ, ನಾನಂತೂ ಹತ್ತಿರಲಿಲ್ಲ. ಯಾಕಂದರೆ ಈ ಒಂದು ಇದ್ದದ್ದು. ಆದರೆ ಈ ಸಾಲ ನನ್ನನ್ನು ಸ್ವಾಮಿ ಹತ್ರ ನಡೆಸ್ತು. ಯೇಸು ಸ್ವಾಮಿನ ಕಂಡುಕೊಳ್ಳೋಕ್ಕೆ ಬಾಗಿಲು ತೆರೀತು. ಯಾವ ರೀತಿ ಅಂತ ಕೇಳಿ, 1994 ಸಾಲ ಜಾಸ್ತಿ ಆಗ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನನಗೆ ಅದೇ ಅಂತ್ಯ. ಯಾಕಂದ್ರೆ ತುಂಬ ಸಫಿಕೇಷನ್ ಆಗ್ಬಿಟ್ಟಿತ್ತು. ನಾನು ಸಾಯಬೇಕು, ಇನ್ನು ನನ್ನ ಕೈಲಿ ತೀರ್ಸೋಕ್ಕಾಗ್ತಾಯಿಲ್ಲ, ಯಾರೂ ಕೊಡ್ತಾ ಇಲ್ಲ ನನಗೆ ದುಡ್ಡು ಅನ್ನೋ ಥರ ಇತ್ತು. ಮತ್ತು ನನ್ನ ಹೆಂಡ್ತಿಗೂ ಕೊಟ್ಬಿಡ್ಬೇಕು ವಿಷಯ. ನನ್ನ ಮಗಳು ದೊಡ್ಡವಳು, ಮಗ ಚಿಕ್ಕವನು, ಅವನಿಗೂ ಸಹ ನಾನು ಕೊಟ್ಬಿಟ್ಟು ಒಟ್ಟು ಯಾಕೆ ಇವ್ರಿಗೆ ಆ ಬರ್ಡನ್ ಬರಬೇಕು ಅವ್ರ ಮೇಲೆ, ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಮುಂಚೆ 1 ತಿಂಗಳು 1.5 ತಿಂಗಳು ಹಿಂದೆ ಇಬ್ಬರು ಸಿಸ್ಟರ್ಸ್ ಬಂದು ನನಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದರು. ಅವ್ರನ್ನ ಬೈದು ಕಳಿಸ್ಬಿಟ್ಟಿದ್ದೆ. ಎಲ್ಲ ದೇವರು ಒಂದೇ, ಯಾರು ಬಂದು ನನ್ನ ಹತ್ರ ಯಾವುದು ಏನು ಹೇಳಬೇಡಿ, ಯಾಕಂದರೆ ನಾವು ಅನೇಕನ ಮಾಡ್ತಾಯಿದ್ದೆ, ಅದರಲ್ಲೂ ಒಬ್ಬ ಯೇಸು ಸ್ವಾಮಿ ಅಂತ ಹೇಳಿ ಬನ್ನಿ, ಬೇಕಾದ್ರೆ ಫ್ರೆಂಡ್ಶಿಪ್ಪಾಗಿ ಬನ್ನಿ, ಹೋಗಿ ಸುವಾರ್ತೆ ಇದೆಲ್ಲ ನಮ್ಗೆ ಸಾರೋದು ಬೇಡ ಅಂತ ಹೇಳಿ ಬೈದು ಕಳಿಸಿದೆ. ಬಟ್ ಆ ರಾತ್ರಿ ನಾನು ಅಷ್ಟೊಂದು ಕುಡಿದಿದ್ರು ತಲೆ ತುಂಬ ಇದಾಗೋಗಿತ್ತು ನನಗೆ. ಏನೋ ಒಂಥರ ಹೋರಾಟ, ಏನು ಹೋರಾಟ ಗೊತ್ತಿಲ್ಲ. ಅಂದರೆ ಆತ್ಮಹತ್ಯೆ ಮಾಡಿಕೊಡುವಂಥ ರಾತ್ರಿ 30 ಆವಾಗ ನನಗೆ 30 ವರ್ಷ. ಆವಾಗ ನನಗೆ ಸಾಯಬೇಕು ಅಂತ ಭಯ, ನನಗೆ ನಾನು ಬದುಕಬೇಕು ಅಂತ ಆಸೆ. 30 ವರ್ಷ, ಇವಾಗ ನನಗೆ 53 ವರ್ಷ ಆಗಿದೆ. ತುಂಬ ಆಸೆ, ನಾನು ಬದುಕಬೇಕು, ನನಗೆ ಯಾರು ರಕ್ಷಣೆ ಮಾಡೋರಿಲ್ವಾ. ನಾನು ಅವತ್ತು ರಾತ್ರಿಯೆಲ್ಲ ನಾನು ಕೂಗಿದ್ದೀನಿ. ನಾನು ಮಾಡ್ತಾಯಿದ್ದು ಆರಾಧನೆ ಮಾಡಿದ್ದು ನಮ್ಮ ಪೂರ್ವಿಕರು, ನನ್ನ ಮುತ್ತಾತಂದಿರು, ತಾತಂದಿರು, ನನ್ನ ತಂದೆ ತಾಯಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನಾನು ಕೂಗ್ತಾಯಿದ್ದೀನಿ, ಯಾರೂ ಸಹಾಯ ಬರಲಿಲ್ಲ. ಆ ಟೈಮಲ್ಲಿ ನನಗೆ ಯೇಸು ಸ್ವಾಮಿ ಹೆಸರು ನನಗೆ ಬರಲಿಲ್ಲ. ನನಗನ್ಸುತ್ತೆ ಅವ್ರು ಏನಾದ್ರು ಕೂಗಿದ್ರು ನಾನು ಬಿಡುಗಡೆ ಕೊಡ್ಬೋದಾಗಿತ್ತೇನೆ. ಅವರು ಅದನ್ನು ಕೂಗಕ್ಕೆ ಗೊತ್ತಾಗಲಿಲ್ಲ. ಬಟ್ ಆದರೆ
ಈ ಇಬ್ಬರು ಸಹೋದರಿ ನೆನಪು ಬಂತು ನನಗೆ ಅವಾಗ. ಇವ್ರು ಏನೋ ಹೇಳಿದ್ರಲ್ಲ, ಏನೋ ಕ್ರಿಶ್ಚಿಯಾನಿಟಿಗೆ ಸೇರ್ಕೊಂಡ್ಬಿಟ್ರೆ, ಅಂದರೆ ಕ್ರೈಸ್ತರಾಗಿಬಿಟ್ರೆ ಅಲ್ಲಿ ಮದುವೆ ಮಾಡಿಕೊಡ್ತಾರೆ, ಸಾಲ ಎಲ್ಲ ತೀರಿಸ್ತಾರೆ, ಈ ಥರ ಎಲ್ಲ ಇವತ್ತು ಪದ್ಧತಿ ಹಳ್ಳಿಗಡೆ ಕಡೆ ನಮ್ಮ ಕಡೆಯಲ್ಲೇ ಮಾತಾಡ್ತಾರೆ ಆ ರೀತಿಯಾಗಿ. ನಾನು ಅದು ಮನಸ್ಸಲ್ಲಿತ್ತು ನನಗೆ, ಓಹೋ ಹಿಂಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ನಮ್ಮ ಸಾಲಾರು ತೀರತ್ತಲ್ಲ, ಕ್ರಿಶ್ಚಿಯನ್ಗೆ ಹೋಗ್ಬಿಡೋಣ ಅಂತ ಬಂದೆ. ಆದರೆ ಬೆಳಗ್ಗೆ ನಾನು ಹೇಳ್ದೆ ಇದ್ದೀನಿ ನನ್ನ ಹೆಂಡ್ತಿಗೆ, ಆ ಇಬ್ಬರು ಸಹೋದರಿನ ಕರೆಸು ನೋಡೋಣ ಏನು ಮಾಡ್ತಾರೆ, ಏನೋ ಮಾಡಲಿ ನೋಡೋಣ. ಹತ್ತಿರದವರೇನವರು? ಅಲ್ಲೇ ಅವರು ನಮ್ಮ ಮಾಡಿ ಮೇಲೆ ಇದ್ದಂಥ ಒಬ್ಬರು ಸ್ತ್ರೀ ಸಿಸ್ಟ್ರು, ಇನ್ನೊಬ್ಬರು ಪಕ್ಕದವರು. ನಾನು ಹೇಳಿ ಕಳಿಸಿದ ತಡ ಬಂದ್ಬಿಟ್ರು. ಬೆಳಗ್ಗೆ ಬಂದು ತಿರ್ಗಾ ನನಗೆ ಸುವಾರ್ತೆ ಹೇಳಿದ್ರು. ಸ್ವಾಮಿ ದೇವರು ನಂಬಿ ಅವನು ಸತ್ತೋಗಿರೋನಲ್ಲ, ಜೀವ ಉಳ್ಳವನು, ಮತ್ತು ನೀವು ಪ್ರಾರ್ಥನೆ ಮಾಡೋದು ಅವ್ರು ಕೇಳ್ತಾರೆ, ನೀವು ಏನು ಪ್ರಾರ್ಥನೆ ಮಾಡ್ತೀರೋ ನಿಮ್ಮ ಸಾಲ ದೊಡ್ಡದಲ್ಲ, ಅವ್ರಿಗೆ ಅದನ್ನು ತೀರಿಸ್ತಾರೆ. ನನಗೆ ಅದೇ ಖುಷಿ, ಸಾಲ ತೀರಿಸ್ತಾರಲ್ಲ ಇವರೆಲ್ಲ ಕೊಡ್ತಾರೆ ಅನ್ನೋದು ಒಂದು ನನ್ನ ಆಸೆ ಒಳಗಡೆ ಗೊತ್ತಾಯಿತು. ಓ ಮಾಡ್ಬೋದು, ಇವರು ಸಹಾಯ ಮಾಡ್ಬೋದು ಅಂತ ಎಲ್ಲ ಹೇಳಿದ್ಮೇಲೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತಂದರು. ಓಕೆ, ನಾನು ಹಿಂಗೆ ಕೂತಿದ್ದೆ, ಮೊಣಕಾಲು ಹಾಕೊಂಡು ಕೂತಿದ್ದೆ. ಅವರು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ಫಸ್ಟ್ ಟೈಮ್ ಅವ್ರ ಪಕ್ಕದಲ್ಲಿ ಬೈಬಲ್ ನೋಡಿದ್ದು ನಾನು, ಹೋಲಿ ಬೈಬಲ್ ಅಂತ ಇತ್ತು, ಅದೇ ಫಸ್ಟ್ ಟೈಮ್ ನಾನು ಬೈಬಲ್ ನೋಡಿದ್ದು. ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅವ್ರು ಯಾವ ಥರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಒಪ್ಪಿಕೊಂಡ್ರೆ ಪ್ರಾರ್ಥನೆ ಮಾಡೋದಕ್ಕೆ ಪರಿಸ್ಥಿತಿ ಹಂಗಿದೆಯಲ್ಲ, ಪರಿಸ್ಥಿತಿ ಹಂಗಿದೆ. ಇವಾಗ ನನಗೆ ಬೇಕಾಗಿರೋದೇನು ಗೊತ್ತಾ, ಈ ಸಾಲದಿಂದ ಹೊರಗಡೆ ಬರಬೇಕು, ಅದು ಏನೇ ಆಗಲಿ ಯಾವ ಜಾತಿಯಾರು ಸೇರ್ಕೊಂಡ್ಬಿಡೋಣ ಅಂತ ಬಂದು. ನಿಮ್ಮ ಪತ್ನಿ ಕೂಡ ಅದಕ್ಕೆ ಒಪ್ಪಿದ್ರಾ ಪ್ರಾರ್ಥನೆ ಮಾಡೋದಕ್ಕೆ? ಇಲ್ಲೇ ಇರೋದು ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ನ. ಯಾಕೆ ಹೇಳ್ತೀನಿ ಅಂದರೆ, ಈ ಪ್ರಾರ್ಥನೆ ಆಗೋಕ್ಕೆ 3 ತಿಂಗಳ ಮುಂಚೆನೇ ನನ್ನ ಹೆಂಡತಿ ಸ್ವಾಮಿಗೆ ತನ್ನ ಕೊಟ್ಬಿಟ್ಟಿದ್ಲು ಆ ಸಿಸ್ಟ್ರಿಂದ. ಇವರು ನನ್ನ ವೈಫ್ ಆವಾಗಲೇ ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ್ಬಿಟ್ಟು ಇನ್ನೂ ದೀಕ್ಷಾ ಸ್ಥಾನ ತೊಗೊಂಡಿಲ್ಲ. ಓಹೋ, ನಿಮಗೆ ಆ ವಿಷಯ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ಬೈತೀನಿ, ಏನೋ ಗಲಾಟೆ ಆಗುತ್ತೆ, ನನ್ನದು ಅದು ಮುಚ್ಚಿಕ್ಕಿದ್ಲು. ಆದರೆ ಇವರೆಲ್ಲ ನನಗೆ ಪ್ರಾರ್ಥನೆ ಮಾಡ್ತಿದ್ರು ಉಪವಾಸದಿಂದ, ಬ್ರದರ್ನ ರಕ್ಷಿಸಿ, ಅದರಿಂದ ಬರಲಿ. ಇದೇನಾಯಿತು, ಈ ಹೋರಾಟ ಒಂದು ಕಡೆ, ಪ್ರಾರ್ಥನೆ ಇದು ಒಂದು ಹೋರಾಟ ಏನಾಯಿತು, ಪ್ರಾರ್ಥನೆನೇ ಗೆಲ್ತು. ಕರೆಕ್ಟಾಗಿ 3 ತಿಂಗಳಿಗೆ ಸೈತಾನ್ ಒಂದು ಕಡೆ ನಿಮ್ಮ ಜೀವ ತೆಗಿಲಿಕ್ಕೆ ಹೋರಾಡ್ತಾ ಇದ್ದಾನೆ, ಇವರ ಪ್ರಾರ್ಥನೆ ನಿಮಗೆ ಜೀವ ಕೊಡುವಂತ ಪ್ರಾರ್ಥನೆ ನಡೀತಾ ಇದೆ. ಈ ಹೋರಾಟದಲ್ಲಿ ಗೆದ್ದಿದ್ದೇ ಪ್ರಾರ್ಥನೆ. ಯಾಕಂದರೆ ಸ್ವಾಮಿ ಗೆದ್ದಿರುವಂಥ ದೇವರು. ಹೇಳಿದ್ರು, ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ನಾನು ಕಣ್ಮುಚ್ಚಿ ಮನಸ್ಸಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ರಿಪೀಟ್ ಮಾಡ್ತೀನಿ. ನನಗೆ ಪ್ರಾರ್ಥನೆ ಗೊತ್ತಿಲ್ಲ ಏನಂತ. ಅವ್ರು ಹೇಳಿದ್ದೇನೋ ಕಣ್ಮುಚ್ಕೊಂಡಿದ್ದೀನಿ, ನೀನು ದೇವರಂತೆ, ನೀನು ಜೀವ ಕೊಟ್ಟಿದ್ಯಂತೆ ನನಗೆ, ನೀನು ಸತ್ತು ಊಣಲ್ಪಟ್ಟು ಎದ್ದಿದ್ಯಂತೆ, ನಾನು ಇವಾಗ ನಿನ್ನ ಪ್ರಾರ್ಥನೆ ಮಾಡಬೇಕಾದ್ರೆ, ನನಗೆ ಕೇಳ್ಕೊಳ್ಬೇಕಾದ್ರೆ ನನ್ನ ಸಾಲನ ತೀರಿಸ್ತೀಯಂತೆ, ಮತ್ತು ನನಗೆ ಬಿಡುಗಡೆ ಕೊಡ್ತೀಯಂತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನನಗೆ ಹೇಳ್ಕೊಳ್ಳಿಲ್ಲ ಅದು, ಆ ಸಹೋದರರು ಹೇಳ್ತಾ ಇದ್ದಾರೆ. ನೀನು ನಿಜ, ನಾನು ಕೇಳಿದ ಪ್ರಶ್ನೆ ಇದು ನಿಜ ಅಯ್ಯ, ಇದು ನಾನು ಕೇಳಿದ್ದು ಸ್ವಾಮಿಗೆ ಪ್ರಶ್ನೆ ಆಗಿದೆ. ನಾನು ಓಪನ್ ಆಗಿ ಹೇಳ್ತಾ ಇಲ್ಲ, ಹೃದಯದಲ್ಲಿ ಹೇಳ್ಕೊಂಡೆ, ನೀನು ನಿಜವಾಗೂ ದೇವರಾಗಿದ್ದರೆ. ಯಾಕಂದರೆ ನಾನು ಹೋಗ್ತಾ ಇದ್ದೆ, ಎಲ್ಲೆಲ್ಲೋ ಹೋಗ್ತಾ ಇದ್ದೆ, ಕೂದಲು ಕೊಡ್ತಿದ್ದೆ, ಹೊಸ ವರ್ಷದಲ್ಲಿ ಬರ್ತಾ ಇದ್ದೆ, ಅವರು ಯಾರೂ ನನಗೆ ಬಿಡುಗಡೆ ಕೊಟ್ಟಿಲ್ಲ. ಅವ್ರನ್ನೆಲ್ಲ ನಾನು ಮಾಡ್ತೀವಿ, ಇವತ್ತು ನೀನೇ ದೇವರು ಅಂತ ಹೇಳ್ತಾ ಇದ್ದಾರೆ, ನೀನು ನಿಜವಾಗಿ ದೇವರಾಗಿದ್ದು ಇವಾಗ ತೋರಿಸು ಅಂದೆ. ನನಗೆ ಇನ್ನು ಅರ್ಧ ಗಂಟೆ 5 ನಿಮಿಷ ಬೇಡ, ಯಾಕಂದ್ರೆ ನಾನು ಸಾಲ ಮಾಡಿ ಸಾಕಾಯ್ತು. ಅಲ್ಲಿ ಹೋಗಿ ಬಂದಾಯಿತು, ಯಾವುದು ಮನೆ ಸೆಟ್ಟೆಟ್ ಆಗಲಿಲ್ಲ, ಫ್ಯಾಮಿಲಿ ಒಂದಾಗಲಿಲ್ಲ, ಫ್ಯಾಮಿಲಿ ಬಡದಾಟ ಹೊಡೆದಾಟ. 1 ವರ್ಷಕ್ಕೆ 5-6 ಮನೆ ಖಾಲಿ. ಅಂದರೆ ನೀವು ನಿಮ್ಮ ನಾನು ಎಲ್ಲ ಹೊಡೆದಾಟ, ಇಬ್ಬರು ಹೊಡೆದಾಟ. ಅವರು ಕೈ ಮಾಡ್ತಾಯಿದ್ರು, ನಾನು ಕೈ ಮಾಡ್ತಾ ಇದ್ದೆ. ಮುಖ್ಯ ಕಾರಣ ಇತ್ತು ಕುಡಿತ ಅಲ್ಲ, ಮನೆಗೆ ತಂದಾಗ್ತಾ ಇರಲಿಲ್ವಲ್ಲ. ಹೌದು, ಕುಡಿದು ಮಾತ್ರ ಹೋಗ್ತೀನಿ ಮನೆಗೆ, ಬೇರೆದೆಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ಅದು ಅವಳ ನಿಜ ಅದು. ಇವಾಗ ನಾನು ನನ್ನ ಹೆಂಡತಿನ ಕಟ್ಕೊಂಡಿದ್ದೀನಿ, ಅವಳು ಎಲ್ಲವನ್ನು ಪ್ರೊವೈಡ್ ಮಾಡಬೇಕು. ಹೌದು, ಖಂಡಿತವಾಗಿ. ಅದು ನನಗೆ ಗೊತ್ತಿಲ್ಲ. ಕ್ರಿಸ್ತನಿಗೆ ಬಂದ ಮೇಲೆ ಗೊತ್ತಾಗಿದೆ ನನಗೆ. ಕ್ರಿಸ್ತನಿಗೆ ಬಂದ ಮೇಲೆ ಹೆಂಡತಿ ಏನು, ಮಕ್ಕಳು ಏನು, ಸಂಬಂಧ ಏನು, ಪ್ರೀತಿ ಏನು, ವಿಶ್ವಾಸಿ ಮಕ್ಕಳು ನಾವೆಲ್ಲ ಯಾರು ಅನ್ನೋದು ಸ್ವಾಮಿಗೆ ಬಂದ ಮೇಲೆ ನಂಗೆ ಗೊತ್ತಾಯಿತು. ಆ ದಿವಸ ಏನಾಯಿತು ಮತ್ತೆ ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಕೇಳಿದೆ, ನೀನು ನಿಜವಾಗಲೂ ದೇವರಾಗಿದ್ದರೆ. ನಾನು ಪ್ರಶ್ನೆ ಇಷ್ಟ, ಯಾಕಂದ್ರೆ ನಾನೆಲ್ಲ ನೋಡ್ಬಿಟ್ಟಿದ್ದೀನಿ, ಹತಾಶನಾಗ್ಬಿಟ್ಟಿದ್ದೆ, ಸತ್ತೋಗೋ ಸ್ಥಿತಿಯಲ್ಲಿ ಇದ್ನಲ್ಲ. ನನಗೆ ಬೇಕಾಗಿದ್ದು ಆನ್ಸರು. ನನಗೆ ಇನ್ನು ಅರ್ಧ ಗಂಟೆಗೆ ಆನ್ಸರ್ ಬೇಡ, ಇನ್ನು 10 ನಿಮಿಷಕ್ಕೆ ಬೇಡ, ಈ ಸೆಕೆಂಡಿಗೆ ನಿಂಗೆ ತೋರಿಸು. ನಾನು ಅವಳು ಹೇಳಿದೆ, ಆ ಬೈಬಲ್ ನೋಡಿದ್ದೆ ಅಂತ ಹೇಳಿದೆ. ನೀನು ನಿಜವಾಗ್ಲೂ ದೇವರಾಗಿದ್ದರೆ, ಆ ಬೈಬಲ್ ಏನಿದೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನೀನು ನಿಜವಾಗ್ಲೂ ದೇವರಾಗಿದ್ದರೆ ಆ ಬೈಬಲ್ ತೆಗೆದುಕೋತೀನಿ, ನೀನೊಬ್ಬನೇ ದೇವರು ಅಂತ ಯಾವನಿಗೂ ಫಸ್ಟಿಂದನೂ ಭಯ ಪಡ್ತಿರಲಿಲ್ಲ, ಯಾವನಿಗೂ ಭಯ ಪಡಲ್ಲ, ನೀನೊಬ್ಬನೇ ದೇವರು ಅಂತ ಸಾರ್ತೀನಿ ಅಂತ ಹೇಳಿದೆ. ನೀವು ನಂಬಲ್ಲ, ಹೇಳಿದ ತಕ್ಷಣ ಬೈಬಲ್ ಹೇಳುತ್ತೆ ಸಡನ್ಲಿ ಅಂತೆ, ತಕ್ಷಣ ಅಂತ ಹೇಳುತ್ತೆ. ನಾನು ಇದನ್ನು ಸ್ವಾಮಿ ಕಾಯ್ತಾಯಿದ್ರು, ಸ್ವಾಮಿ ನನ್ನ ಹತ್ರ ಈ ಮಾತು ಅರಕೆ ಮಾಡಲಿ ಇವನು ಅಂತ ಕಾಯ್ತಾಯಿದ್ರು. ಅವರೇ ಒಂದು ಚಾನ್ಸ್ ಕೊಟ್ಟಿದ್ರು ನನಗೆ, ಅವರಾಗೆ ಬರಲಿಲ್ಲ, ನನಗೆ ಚಾನ್ಸ್ ಕೊಟ್ಟಿದ್ರು, ಫ್ರೀ ವಿಲ್ ಕೊಟ್ಟಿದ್ರು. ಆ ಸಮಯದಲ್ಲಿ ನಾನು ಏನು ಮಾಡಿದೆ, ನನಗೊಂದು ಅನುಭವ ಏನಂದರೆ, ಯಾವಾಗ ನೀನು ದೇವ್ರನ್ನ ತೋರಿಸೋನಲ್ಲ, ನೀವು ನಂಬಲ್ಲ ಪಾಸ್ಟಯ್ಯ, ಎಷ್ಟೆಷ್ಟೋ ಕಡೆ ಹೋಗ್ಬಿಟ್ಟು ಮಾಡ್ಕೊಂಬಂದಿದ್ದೆ, ಅವು ಯಾವ ನನಗೆ ಉತ್ತರ ಕೊಡಲಿಲ್ಲ.
ನಾನು ಯಾವಾಗ ಇವರು ನೀನು ನಿಜವಾಗ ದೇವರು ಅಂತ ತೋರಿಸ್ತಂದಲ್ಲ, ಹಿಂಗೆ ಕೂತಿದ್ನಲ್ಲ, ನನ್ನ ಕಾಲಿಂದ ಒಂದು ಫೈರ್, ಬೆಂಕಿ, ಅಗ್ನಿ ದಬ 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 ಹತ್ಕೊಂಬಂದು ನನ್ನ ತಲೆ ಮೇಲೆ ಹಿಂಗೆ ಕ್ಲೌಡ್ ಥರ, ಒಂದು ಮೋಡು ಥರ ಹಿಂಗೆ ನಿಂತ್ಕೊಂಡ್ಬಿಡ್ತು. ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನು ಕಾಣಿಸುತ್ತೆ ಅದು. ಯಾವಾಗಲೂ ಎಲ್ಲಿ ಟೆಸ್ಟ್ ಮನಿ ಮಾಡ್ತೀನಿ ಇದನ್ನು, ಐ ಕ್ಯಾನ್ ಸಿ, ನಾನು ಅದು ನೋಡ್ತೀನಿ. ಕ್ಲೌಡ್ಸ್ ಥರ ಬಂತು, ಆ ಕ್ಲೌಡಿಂದ, ಆ ಮೋಡದೊಳಗಿಂದ ಬೆಂಕಿ ನನ್ನ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಅದು ಬೀಳಕ್ಕೆ ಸ್ಟಾರ್ಟ್ ಆದಾಗ ತಡ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. 35-40 ನಿಮಿಷ ಇವಾಗ ಯಾರು 5-6 ಜನ ಪುಲ್ ಮಾಡಿ ಎಳೆದಾಡಿ ಬಲಪಡಿಸಿ ತಳ್ಳಿ ದಬ್ಬಿ ಮಾಡ್ತಾರಲ್ಲ, ಆ ಅನುಭವ ಅದು ನಾನು ಕೂತಾ ಇದ್ದೀನಿ. ಅಂದರೆ ಅದು ಏನು ಅಂದರೆ, ಸ್ವಾಮಿ ತನ್ನ ಫೈರಿಂದ, ಅಗ್ನಿಯಿಂದ ನನ್ನನ್ನು ತೊಳಿತಾ ಇದ್ದಂಥ ಅನುಭವ, ನನ್ನಲ್ಲಿದ್ದಂಥ ಕೆಟ್ಟತನ ಎಲ್ಲ ಹೋಗ್ತಾ ಇದ್ದಂಥ ಅನುಭವ. ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇತ್ತು. ಆತನ ರಕ್ತ ನನ್ನ ಸಕಲ ಪಾಪವನ್ನು ನಿವಾರಣೆ ಮಾಡ್ತಾ ಇತ್ತು, ತೊಳಿತಾ ಇತ್ತು. ನಿಮಗೆ ಪಾಪದ ಅರಿವಾಯ್ತು. ಒಂದೊಂದು ನಾನು ಏನೇನು ಮಾಡಿದ್ದೆ, ಮೋಸ ಮಾಡಿದ್ದೆ ಇರುತ್ತೆ. ಮೋಸ ಅಂದರೆ ದೊಡ್ಡದಲ್ಲ, ಮೋಸಗಳು, ಕಾರ್ಯಗಳು, ಮತ್ತು ಪಾಪದ ವ್ಯಭಿಚಾರ, ಕುಡುಕತನ, ಅನೇಕ ಸಮಸ್ಯೆಗಳು. ನಿಮ್ಗೆ ಗೊತ್ತು ಸಿನಿಮಾದಲ್ಲಿ ಹಿಂಗಿರ್ತೀವಿ ಅಂತ. ಎಲ್ಲವನ್ನು ಸ್ವಾಮಿ ನನಗೆ ಇದಾಗಿ ತೋರಿಸ್ತಾ ಇದ್ರು. ಆ 35-40 ಮಿನಿಟ್ಸ್ ಅವ್ರು ಪ್ರೇಯರ್ ಮಾಡ್ತಾರೆ, ಅನ್ಯ ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಅದು ಬೇರೆ ಭಯ ಬಂದ್ಬಿಡ್ತು. ಇವ್ರು ಏನಪ್ಪ ಇದು ಏನೋ ಇದಾಕ್ಬಿಡ್ತಾರೆ, ಕಪ್ಪಾಕ್ಬಿಟ್ಟು ಎಳ್ಕೊಂಡ್ಬಿಡ್ತಾರೆ ಕ್ರಿಶ್ಚಿಯಾನಿಟಿಗೆ, ಮತ್ತು ಇದೇನೋ ಅದು ಬೇರೆ ಭಯ ಇತ್ತು. ಮತ್ತು ಇವ್ರು ಅನ್ಯ ಭಾಷೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ದು ಭಯ ಆಗ್ಬಿಡ್ತು ನನಗೆ. ಇವ್ರು ಏನೋ ಬೇರೆ ಭಾಷೆ ಮಾತಾಡ್ತಾವ್ರು, ಏನಾದ್ರು ಮಾಟ ಮಂತ್ರ ಮಾಡ್ತಾವ್ರ? ಇಲ್ಲ. ಸ್ವಾಮಿ ಅವ್ರ ಪ್ರಾರ್ಥನೆ ಕೇಳಿ ಅವರಿಬ್ಬರು ಸಹೋದರಿಯರು ಹೆಂಗೆ ಅಳ್ತಾ ಇದ್ದಾರೆ ಅಂದರೆ, ಆ್ಯಸ್ ದೋ ನಾನು ಅವ್ರ ಮನೆ ಒಬ್ಬ ಸದಸ್ಯನಾಗಿ ನನ್ನ ಇದು ಏನೋ ಆಗಿದೆ ಅಂತ ಅಕ್ಕ ತಂಗಿರ ಥರ ಅಳ್ತಾ ಇದ್ರು ಅವರು. ಅದು ಸ್ವಾಮಿ ಕೇಳಿದ್ರು. ನಾನು ಕ್ಲೀನಿಂಗ್ ಪ್ರೊಸೆಸ್ ನಡೀತು. ನಾನು ಕಣ್ಣು ಬಿಡೋ ಅಷ್ಟೊತ್ತಿಗೆ ಕಣ್ಣೆಲ್ಲ ತುಂಬಿಕೊಂಡಿದ್ದು. ಕಣ್ಣು ಬಿಡೋ ಅಷ್ಟೊತ್ತಿಗೆ ಅವ್ರು ಯಾರೂ ಇಲ್ಲ. ನನ್ನ ಹೆಂಡತಿ ಮಾತ್ರ ನಿಂತ್ಕೊಂಡು ನೋಡ್ತಾ ಇದ್ಲು. ನಾನು ಮಾತ್ರ ಹಂಗೆ ಅಳ್ತಾ ಇದ್ದೆ 45 ನಿಮಿಷ. ಅವರು ಪ್ರಾರ್ಥನೆ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. 10 ಮಿನಿಟ್ಸ್ ನನಗೆ ಬೆಂಕಿ ಹಚ್ಚಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಾರೆ. ಫೈರ್ ಹಾಕ್ಬಿಟ್ಟು ಹೊಟ್ಟೋದ್ರು ನನ್ನ ಮೇಲೆ. ಅಲ್ಲಿಂದ ಶುರು ಆಯಿತು. ಕಂಡುಬಿಡ್ತೀನಿ ಮನೆಯೆಲ್ಲ, ಇಲ್ಲಿ ನೋಡಿ ಎಷ್ಟು ಲೈಟ್ ಹಾಕಿದ್ದೀರಾ. ನನ್ನ ಮನೆ ಒಂದು ಚಿಕ್ಕ ಟ್ಯೂಬ್ ಹಾಕಿದ್ದೆ ಆ ಮನೆಗೆ. ಕತ್ಲೆ ಇತ್ತು. ಪ್ರೇಯರ್ಗೆ ಮುಂಚೆ ನನ್ನ ಮನೆ ಕತ್ಲೆ ಆಗಿತ್ತು ಪ್ರೇಯರ್. ಆದರೆ ಸ್ವಾಮಿ ಅಂದರೆ ಪ್ರಾರ್ಥನೆ ಆದಮೇಲೆ ಸ್ವಾಮಿ ನನ್ನನ್ನು ಕ್ಲೆನ್ಸ್ ಮಾಡಿದ್ಮೇಲೆ, ತೊಳೆದು ಪರಿಶುದ್ಧಪಡಿಸಿದ ಮೇಲೆ, ಅವ್ರ ರಕ್ತದಿಂದ, ಅವರ ಅಭಿಷೇಕದಿಂದ ಇಲ್ಲಿ ಈ ಟ್ಯೂಬ್ ಏನೋ ಆ ಲೈಟ್ನೇ ನಾನು ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ಲೈಟ್ ನನ್ನ ಮನೆ. ಕಣ್ಣು ಮುಚ್ಕೊಳ್ಳೋ ಥರ ಆಗ್ಬಿಡ್ತು. ಮತ್ತು ಎದ್ದಿತ್ಕೊಳ್ಳೋಣ, ಆಫೀಸ್ಗೆ ಹೋಗ್ಬೇಕು, ಎದ್ದಿತ್ಕೊಳ್ಳೋಣ ಅಂದರೆ ಎದ್ದಿತ್ಕೊಳ್ಳೋಕ್ಕಾಗ್ತಾ ಇಲ್ಲ. ತೇಲ್ತಾ ಇದ್ದೀನಿ, ಫ್ಲೋಟ್ ಆಗ್ತಾ ಇದ್ದೀನಿ. ಅಭಿಷೇಕ. ಇನ್ನೊಂದು ಏನಂದರೆ, ಆಲ್ರೆಡಿ ನಾನು ಅನ್ಯ ಭಾಷೆ ಮಾತಾಡಿದ್ದೀನಿ, ನನಗೆ ಗೊತ್ತಿಲ್ಲ. ಅಭಿಷೇಕ ಆಗೋಯ್ತು ಅವಾಗಲೇ. ನವಮಾನ ಭಾಷೆಗಳಿಂದ ಮಾತಾಡೋದು ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಅವ್ರು ಡೌಟ್ ಪಟ್ಟನಲ್ಲ, ಅದು ನನಗೆ ಕೊಟ್ಬಿಟ್ರು ಸ್ವಾಮಿ. ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ ಪಂಚಶಬ್ದದಿಂದಲೇ. ಹೌದು, ಸೇಮ್ ಶಿಷ್ಯರ ಅಪೊಸ್ತಲರ ಮೇಲೆ ಪವಿತ್ರಾತ್ಮ ಬರುವಾಗ ಅವರು ಕೂಡ ಅನ್ಯ ಭಾಷೆಗಳಿಂದ ಮಾತಾಡೋದು. ದೇವರ ಆತ್ಮನ ಅಭಿಷೇಕ ನಿಮಗೆ ಆ ದಿವಸ ಆಯ್ತು. ಹೌದು, ಆ ರೀತಿ ಅನುಭವ. ತುಂಬ ಸಂತೋಷ. ರಾತ್ರಿ ಯೋಚನೆ ಮಾಡಿದೆ, ಎಲ್ಲರಿಗೂ ವಿಷಯ ಕೊಟ್ಬಿಟ್ಟು ಸತ್ತೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಬೆಳಗ್ಗೆ ನಾನು ಸಾಯ್ಬೇಕಂತ ಇಷ್ಟ ಬರಲಿಲ್ಲ. ಬೈಬಲ್ ನೋಡಿದ್ನಲ್ಲ, ಅದೇನೋ ತಿಳ್ಕೊಬೇಕು ಇವಾಗ. ಯೇಸು ಸ್ವಾಮಿ ಒಬ್ಬನೇ ದೇವರು, ಅದು ಯಾರೇ ಆಗಿರಲಿ ಅಂತೇಳಿ ಮಾಡಿದೆ. ಓದೆ. ನನ್ನ ಪದ್ಧತಿ ಏನಂದರೆ, ಆಫೀಸ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗಬೇಕು. ಅದು ಮುಂಚೆ ನನ್ನ ಪದ್ಧತಿ ಏನಂದರೆ, ಸ್ನಾನ ಮಾಡಿಬಿಟ್ಟು ಅದೇ ಟೌಲಲ್ಲಿ ನಮ್ಮ ದೇವರುಗಳಿರುತ್ತೆ, ನಮ್ಮ ಪೂರ್ವಿಕರದ್ದು, ಅದೆಲ್ಲ ನಮಗೆ ತೋರಿಸಿರ್ತಾರಲ್ಲ, ಅದಕ್ಕೆಲ್ಲ ಕುಂಕುಮ ಹಚ್ಚಿ, ಅದು ಕುಂಕುಮನ ನಾನು ಇಟ್ಕೊಂಡು ಅದೆಲ್ಲ ಮಾಡ್ಕೊಂಡೋಗಿ ಅಭ್ಯಾಸ. ಬಟ್ ಆ ದಿನ ಅದಾಗಲಿಲ್ಲ. ಅದೇನಾಯಿತು ಅಂದರೆ, ಓದೆ, ಸ್ನಾನ ಮಾಡಿದೆ, ಸೀದಾ ನನ್ನ ರೂಮ್ಗೆ ಹೋಗಿ ಬಟ್ಟೆ ಹಾಕ್ಕೊಂಡೆ. ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಹೆಂಡ್ತಿಗೆ 5:15 ಮನೆಗೆ ಬರ್ತೀನಿ ಅಂತ ಹೇಳಿದ್ದು, ಮದುವೆ ಆಗಿ 9 ವರ್ಷದಲ್ಲಿ ಫಸ್ಟ್ ಟೈಮ್ ಅದನ್ನು ಹೇಳಿದೆ, ಬರ್ತೀನಿ ಕಣೆ, ನನ್ನ ದೇವರು ಯೇಸು. ಆವತ್ತಾಯಿತು ಫಸ್ಟ್. 24 ವರ್ಷ ಆಯಿತು. ಹಿಂದಿರುಗಿ ನೋಡಿಲ್ಲ, ಹಿಂದಿರುಗಿ ನೋಡೋಲ್ಲ. ರುಚಿಸಿ ನೋಡಾಗೋಯ್ತು. ಸ್ವಾಮಿನ ರುಚಿಸಿ, ಪ್ರಿಯರೇ ನಾನು ಹೇಳೋದು, ಸ್ವಾಮಿನ ರುಚಿಸಿ ನೋಡಿ. ಅವನು ರುಚಿಸಿ ನೀನು ನೋಡಿಬಿಟ್ರೆ ಅವ್ನಿಗೆ ಬಿಡೋಕ್ಕೆ ಸಾಧ್ಯನೇ ಇರಲ್ಲ. ವಾಕ್ಯ ಕೂಡ ಹೇಳ್ತದಲ್ಲ, ಯೆಹೋವನು ಸರ್ವೋತ್ತಮನೆಂದು ಸವಿದು ನೋಡಿದೆ. ಸವಿದು ನೋಡಿ ಅಂತ. ಎಸ್ ಪಾಸ್ಟರ್, ನಾನು ಸ್ವಾಮಿನ ನಾನು ಯಾವತ್ತೂ ಅಲೆಗಳಿಲ್ಲ. ನಾನು ಯಾವಾಗಲೂ ನನ್ನ ಪ್ರಾರ್ಥನೆ ಏನು ಗೊತ್ತಾ, ಅಪ್ಪ ನಿನ್ನ ಕನಸಲ್ಲೂ ಸಹ ನಾನು ಅಲೆಗಳಿಲ್ಲ ಅಂತೀನಿ. ಆ ರೀತಿ ಅದ್ಮೇಲೆ ಒಂದು ಹಾಡು ಬರ್ತದೆ ಯೂದನ ಮೇಲೆ, ಅದೊಂದು ಆಡ್ಬೋದಾ? ನಂತರ ಆಡಿ. ಈಗ ನೀವು ಆ ದಿವಸ ನೀವು ದೇವರ ಆತ್ಮನ ಅಭಿಷೇಕ ನಿಮ್ಗೆ ಆಯಿತು, ನಿಮ್ಗೆ ಪಾಪದ ಅರಿವಾಯಿತು, ದೇವರ ಆತ್ಮನ ಅಭಿಷೇಕ ಆಯಿತು. ನಂತರ ಕೆಲಸಕ್ಕೆ ಹೋದ್ರಿ. ಕೆಲಸಕ್ಕೆ ಹೋದ ನಂತರ ಮತ್ತೆ ನೀವು ಎಷ್ಟು ಸಮಯ ಅದು ಕೆಲಸ ಮಾಡಿದ್ರಿ? ಕೆಲಸದಲ್ಲಿ ಇದ್ರ? ಇವಾಗ ಹೌದು, ನಾನು ಫುಲ್ ತಕ್ಷಣ ನನಗೆ ಫುಲ್ ಟೈಮ್ ಮಿನಿಸ್ಟ್ರಿಗೆ ಬರಲಿಲ್ಲ. ಪ್ರೇ ಮಾಡ್ತಿದ್ದೆ, ಸ್ವಾಮಿ ನಾನು ಕರೆದಿದ್ಯಾ, ನಾನು ಕೆಲಸ ಮಾಡ್ಕೊಂಡು ಸೇವೆ ಮಾಡಲ, ಇಲ್ಲ ಕೆಲಸ ಬಿಟ್ಟು ಸೇವೆ ಮಾಡಲ. ಸ್ವಾಮಿ ಉತ್ತರನೇ ಕೊಡಲಿಲ್ಲ. 94 ಇದಾಯಿತು. ನಾನು ಕೆಲಸ ಬಿಟ್ಟಿದ್ದೆ. ಯಾವಾಗ ಸ್ವಾಮಿ ಮಾತಾಡಿದ್ದು 2002.
ಸ್ವಾಮಿ ಕ್ಲಿಯರಾಗಿ ನನಗೆ ಹೇಳಿದ್ರು, ಉಪವಾಸ ತಗೊಂಡು ಪ್ರೇಯರ್ ಮಾಡ್ತಿದ್ದೆ 2002 ಅಲ್ಲಿ, ನೀನು ಕೆಲಸ ಬಿಟ್ಟು ಫುಲ್ ಟೈಮ್ ಬಾ ಅಂತ ಹೇಳಿದ್ರು. ಫಸ್ಟ್ ನೋಡಿ, ಆ ದಿವಸ ನಿಮಗೆ ಆ ಪ್ರಾರ್ಥನೆ ಮಾಡಿ ಸಹೋದರಿ ಹೋದು, ನಿಮಗೆ ಅಭಿಷೇಕ ಆಯಿತು, ನೀವೇ ಸ್ವಾಮಿನ ಪರಿಪೂರ್ಣ ನಿಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿದ್ರಿ. ನಂತರ ನೀವೇನು ಮಾಡಿದ್ರಿ? ಅಲ್ಲಿಂದ ನನ್ನದು ಹೊಸ ಜೀವಿತ ಸ್ಟಾರ್ಟ್ ಆಯಿತು. ಅಂದರೆ ಚರ್ಚೆ ಬೇರೆ ಎಲ್ಲಿಯಾದರೂ ಎಲ್ಲ ಕೇಳಿದೆ, ಅದು ಸ್ಟಾರ್ಟ್ ಆಯಿತು. ಮತ್ತು ನಾನು ಹೆಂಡ್ತಿನ ಕೇಳಿದೆ, ಚರ್ಚ್ಗೆ ಹೋಗ್ಬೇಕಲ್ಲ, ಎಲ್ಲಿ ಹೋಗೋದು? ನಾನು ತಿಳ್ಕೊಂಡಿದ್ದೆ ಬೇರೆ ಥರದ ಅರ್ಥದಲ್ಲಿ ತಿಳ್ಕೊಂಡೆ. ಚರ್ಚ್ ಅಂದರೆ ಬೇರೆ ಥರ ನಾನು ನೋಡ್ತಿದ್ನಲ್ಲ, ಹೌದು ಅದನ್ನು ತಿಳ್ಕೊಂಡೆ. ಇಲ್ಲ ಅವಳು ಖುಷಿ ಆಯ್ತಲ್ಲ, ಇಲ್ಲ ಇದು ಈ ಥರ ಇದೆ ಅಂದ್ಬಿಟ್ಟು, ನೀವು ಫಸ್ಟೇ ಬರೋದು ಬೇಡ, ನೀವು ಹೋಗಿ ಅಂತ ಹೇಳಿದ್ಲು. ಅಡ್ರೆಸ್ ಕೊಟ್ಟಿದ್ದು, ನಾನು ಆಮೇಲೆ ಹೋಗಿ ಕೂತ್ಕೊಂಡೆ ಅಲ್ಲಿ. ಎಲ್ಲರಿಗೂ ಆಶ್ಚರ್ಯ. ಏನು ಆಶ್ಚರ್ಯ ಅಂದರೆ, ಇಷ್ಟು ಇವನು ಬಾಯಿ ಬಿಟ್ಟರೆ ಬಾಯಲ್ಲಿ ಮಾತು ಸರಿ ಬರ್ತಿರಲಿಲ್ಲ, ಪದಗಳು ಸೇರಿರಲಿಲ್ಲ, ವರ್ಟ್ ಫೆಲೋ ಆಗಿದ್ದ, ತುಂಬ ಆಗಿದ್ದೆ. ಇವತ್ತು ಬಂದು ಸಭೆಯಲ್ಲಿ ಕೂತಿದ್ದಾನಂದರೆ ಎಲ್ಲರಿಗೂ ಆಶ್ಚರ್ಯ ಆಯಿತು. ಮತ್ತು ಇನ್ನೊಂದೇನು ಅಂದರೆ, ನನ್ನನ್ನು ಇವತ್ತು ನನ್ನ ಸ್ನೇಹಿತರಾಗಲಿ ಆಫೀಸಲ್ಲಾಗಲಿ ಬನ್ನಿ ಫಾದರ್ ಅಂತಾರೆ. ಯಾಕೆಂದರೆ ಫಸ್ಟ್ ನೀನು ನೋಡಿದೆ ವ್ಯಕ್ತಿ ಕಣೋ, ಇವಾಗಲೇ ನೀನು ಚೆನ್ನಾಗಿ ಹಿಂಗೆ ಇರಪ್ಪ, ಎಷ್ಟಪ್ಪ ಅವನು ಒಳ್ಳೆ ಬುದ್ಧಿ ಕೊಟ್ರಲ್ಲ ಅಂತ ನಮ್ಮ ಫ್ರೆಂಡ್ಸ್ ನನಗೆ ಪ್ರೇ ಮಾಡ್ತಾರೆ. ಅವರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ರಕ್ಷಣೆ ಬಂದಿದ್ದಾರೆ? ಯಾರಿಲ್ಲ, ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಕ್ರೈಸ್ತ ಮಕ್ಕಳು. ಒಂದು ದಿನ ನನ್ನ ಯೇಸುಸ್ವಾಮಿ ದೇವರು ಅಂತ ಹೇಳಿಲ್ಲ ಅವರು. ಬೇರೆ ಎಲ್ಲ ತೋರಿಸ್ಕೊಟ್ರು ನನಗೆ. ಕುಡಿಯೋದು ಹೆಂಗೆ ಅನ್ನೋದು ತೋರಿಸ್ಕೊಟ್ರು, ಸಿಗರೇಟ್ ಸೇದೋದು ಹೆಂಗೆ ಅನ್ನೋದು ತೋರಿಸ್ಕೊಟ್ರು, ಬೇರೆ ಬೇರೆ ಕೆಟ್ಟ ದುರಾಭ್ಯಾಸಗಳನ್ನೆಲ್ಲ ತೋರಿಸ್ಕೊಟ್ರು. ಆದರೆ ಯಾವತ್ತೂ ಯೇಸು ಸ್ವಾಮಿ ದೇವರು ಅಂತ ಅವ್ರು ಹೇಳಲೇ ಇಲ್ಲ. ನನಗೆ ಬಂದು ಹೇಳಿದ್ದ ಇಬ್ಬರು ಸಹೋದರಿರು. ನಿಜವಾಗಿ ಅವರಿಗೂ ಕೂಡ ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಅವರಿಗೆ ಗೊತ್ತಿಲ್ಲ. ಯಾಕಂದರೆ ಅಂದರೆ ಲೋಕ ಹಾಗೆ ಇದೆ. ಲೋಕ ಅಂದರೆ ಈ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಈ ಲೋಕದ ಅಧಿಪತಿ ಯಾದ ಸೈತಾನನು ರಕ್ಷಣೆ ಹೊಂದಲಾರದಂತೆ ಏನು ಮಾಡಿದಾನೆ, ಜನರ ಕಣ್ಣುಗಳನ್ನು ಮಂಕು ಮಾಡಿ ಇಟ್ಟಿದ್ದಾನೆ. ಸತ್ಯ ತಿಳಿಯಬಾರದು, ಸತ್ಯದಿಂದ ಬಿಡುಗಡೆ ಹೊಂದಬಾರದಂತ. ಆ ದೇವರಿಗೆ ಸ್ತೋತ್ರ. ದೇವರು ತನ್ನನ್ನು ಯಾರನ್ನು ಆರಿಸಿಕೊಳ್ತಾನ, ಅದು ದೇವರ ಕಾರ್ಯವಾಗಿದೆ. ನಿಮ್ಮನ್ನು ಆರಿಸಿಕೊಳ್ಳೋದು ದೇವರ ಕಾರ್ಯವಾಗಿದೆ. ಹೌದು, ಖಂಡಿತವಾಗಿ. ಹಾಂ, ಫಸ್ಟ್ ನಂತರ ನೀವು ಚರ್ಚಿಗೆ ಹೋದ್ರಿ? ಚರ್ಚ್ಗೆ ಹೋದೆ. ಅಲ್ಲಿಂದ ನಾನು ಪ್ರತಿ ಭಾನುವಾರ ತಪ್ಪದೆ ನಾನು ಸಭೆಗೆ ಹೋಗೋದು ಕಲ್ತ್ಕೊಂಡೆ. ಬೈಬಲ್ ಓದಕ್ಕೆ ಶುರು ಮಾಡಿದೆ. ಅರ್ಥ ಆಗ್ತಿರಲಿಲ್ಲ ಫಸ್ಟು, ಏನು ಹಿಂಗಿದೆ ಅಂತ. ಬಟ್ ಕತೆ ಥರ ಓದ್ತಿದ್ದೆ, ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾವು ಓದಬೇಕು. ನಮ್ಮ ಪಾಸ್ಟರ್ ಏನು ಹೇಳಿದರು, ಓದು, ನಿಂಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಓದ್ತಾ ಇರು ಸುಮ್ಗೆ ಅಂತ ಹೇಳಿದರು. ಅದೇ ರೀತಿಯ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಪ್ರಾರ್ಥನೆ ಜೀವಿತನ ಮಾರ್ಪಡಿಸ್ಕೊಂಡೆ. ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಆವತ್ತು ಬೆಳಗಿನ ಸಮಯ 7:45 ಇದೆಲ್ಲ ಮುಗಿದಿತ್ತು. ಆವತ್ತಿಂದ ನಾನು ಹೊಸ ಮನುಷ್ಯನಾಗಿ ಮಾರ್ಪಟ್ಟಿದ್ದೆ. ಮನೆಯಲ್ಲಿ ನೋಡಿ, ಅದೆಲ್ಲ ಆದಮೇಲೆ ಶುರುವಾಗಿದ್ದು ನಿಜವಾಗ್ಲೂ ಹೋರಾಟ. ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಾಗಲೂ ನನಗೆ ಹೋರಾಟ ಬರಲಿಲ್ಲ. ಆದರೆ ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ತಕ್ಷಣ ಬಂದಿದ್ದು ಹೋರಾಟ ಏನಂದರೆ, ನನ್ನ ಮನೆಯಿಂದ. ಮನೆ ಅಂದರೆ ನನ್ನ ತಾಯಿ ಕಡೆ ಗೊತ್ತಾಗೋಯ್ತು. ಹೆಂಗೆ ಗೊತ್ತಾಯಿತು ಅಂದರೆ, ನೀವು ತಾಯಿ ತಂದೆ ಒಟ್ಟಿಗೆ ನಾವು ವಾಸ ಮಾಡಿದ್ದು? ಇಲ್ಲ, ನಾನು ಮದುವೆ ಆದಮೇಲೆ ಸಪ್ರೇಟ್ ಈಚೆ ಬಂದಿದ್ದೆ. ನನ್ನ ತಾಯಿ ತಂಗಿ ಮತ್ತು ತಂದೆ ಎಲ್ಲ ಜೊತೆಗಿದ್ದರು. ನನಗೊಬ್ಬಳು ತಂಗಿ ಇದ್ದಾರೆ. ನೀವು ಮದುವೆ ಆದ ನಂತರ ನೀವು ಬೇರೆ ಮನೆ ಮಾಡಿ? ಹೌದು. ಆ್ಯಕ್ಚುಲಿ ನಾನು ಮದುವೆ ಆಗಿದ್ದು ಬಂದು, ಅದು ನಾನು ಇಷ್ಟಪಟ್ಟು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ನನ್ನ ಹೆಂಡತಿ ಬಂದು ಬ್ರಾಹ್ಮಿಣ್ಸ್. ಅವರು ಬ್ರಾಹ್ಮಿಣ್ಸ್, ನೀವು ಗೌಡಾಸು. ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ವಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಮನೆ ಕಡೆ ನಮ್ಮನ್ನು ಅಂಗೀಕರಿಸ್ಕೊಳ್ಳಿಲ್ಲ. ನಾನು ಶೂದ್ರ ಅಂದ್ಬಿಟ್ಟು ಅವ್ರ ಮನೆ ಕಡೆಯೂ ನಮ್ಮನ್ನು ಅಂಗೀಕರಿಸ್ಕೊಳ್ಳಿಲ್ಲ. ಬಟ್ ಒಂದೇ ಒಂದು ಹೇಳ್ತೀನಿ, ನಮ್ಮಿಬ್ಬರೂ ಯೇಸು ಸ್ವಾಮಿ ಅಂಗೀಕರಿಸ್ಕೊಂಡಿದ್ದೆ. ಅದು ಯೇಸು ಸ್ವಾಮಿಯಲ್ಲಿ ಶೂದ್ರ ಇನ್ನು ಇವಂಥ ಜಾತಿ ಇಲ್ಲ. ಯೇಸು ಸ್ವಾಮಿಯಲ್ಲಿ ಯಾವುದೇ ಜಾತಿ ಇಲ್ಲ. ಯಾಕಂದರೆ ದೇವರಲ್ಲಿರುವಂಥ ಎರಡೇ ಜಾತಿ, ಒಂದು ಗಂಡು ಮತ್ತು ಒಂದು ಹೆಣ್ಣು. ಹೌದು. ಜಾತಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಆ ಜಾತಿ ನಮ್ಮನ್ನು ಏನು ಮಾಡ್ತದೆ ಅಂದರೆ, ನಮ್ಮ ಸಂಬಂಧಗಳನ್ನು ಅಥವಾ ಬೇರ್ಪಡಿಸ್ತದೆ, ದೂರ ಮಾಡ್ತೇವೆ ವಿನ ಯಾವುದೇ ಜಾತಿ ಮನುಷ್ಯನ ಸಂಬಂಧವನ್ನು ಓಡಿಸೋದಿಲ್ಲ. ಪಾಸ್ಟರ್, ನಂತರ ಅಲ್ಲಿಂದ ನನ್ನ ಆತ್ಮಿಕ ಜೀವಿತದಲ್ಲಿ ಹೋರಾಟಗಳು ಸ್ಟಾರ್ಟ್ ಆಯಿತು. ಮನೆ ಕಡೆಯಿಂದ ಒಂದು ಹೋರಾಟ, ತಾಯಿ ಮತ್ತು ಆಫೀಸ್ ಕಡೆಯಿಂದ ಒಂದು ಹೋರಾಟ. ಎರಡು ಕಡೆ ನನಗೆ ತುಂಬ ಇದಾಗುತ್ತೆ, ಸಫೋಕೇಶನ್ ಥರ ಆಗುತ್ತೆ. ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಅಂದರೆ ನಿಮ್ಮ ಕುಟುಂಬದ, ನಿಮ್ಮ ಮನೆಯಿಂದ ಹೇಗೆ ಹೋರಾಟ ಬಂತು? ನನ್ನ ತಾಯಿ ಕಡೆಯಿಂದ. ನನ್ನ ತಾಯಿ ನನ್ನನ್ನು ತಿರಸ್ಕಾರ ಮಾಡಿಬಿಟ್ರು. ಅಂದರೆ ನೀವು ರಕ್ಷಣೆ ಹೊಂದಿದ್ದು ನಿಮ್ಮ ತಾಯಿ ಗೊತ್ತಾಯಿತು? ಅದೇ ನಾನು ಹೇಳಕ್ಕೆ ಬಂದೆ. ನೋಡಿ, ನಾನು ರಕ್ಷಣೆ ಒಂದು ದೀಕ್ಷಾ ಸ್ನಾನ ತೊಗೊಂಡೆ. ದೀಕ್ಷಾ ಸ್ನಾನ ತೊಗೊಂಡು ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಮಹಾಲಯ ಅಮಾವಾಸ್ಯೆ. ಈ ಮಹಾಲಯ ಅಮಾವಾಸ್ಯೆಯಲ್ಲಿ ನಮ್ಮ ಗೌಡ ಜನಾಂಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸತ್ತೋಗಿರುವಂಥ ನಮ್ಮ ಪೂರ್ವಿಕರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದು ಗೊತ್ತಿರುತ್ತೆ, ಅನೇಕರಿಗೆ ಗೊತ್ತಿರುತ್ತೆ, ಅನೇಕರು ಗೊತ್ತಿರುತ್ತೆ. ಹಿಂದೂಯಿಂದ ಬಂದಿರೋರಾಗಲಿ ಅನೇಕ ಮಾಡ್ತಾರೆ ಆ ಕಾರ್ಯ. ಅದು ನಾನು ಮಾಡಲಿಲ್ಲ. ನಮ್ಮಮ್ಮಗೆ ಅವಾಗ ಡೌಟ್ ಬಂತು, ಯಾಕೆ ನೀನು ಯಾಕಂದರೆ ಮನೆ ದೊಡ್ಡ ಮಗನೇ ಅದು ಮಾಡಬೇಕಾಗಿರೋದು. ಆವಾಗ ನಾನಂದೆ, ನಾನು ಮಾಡೋಲ್ಲ ಅಂದೆ.
ಯಾಕೆ ಮಾಡಲ್ಲ ಅಂದರು ನಮ್ಮಮ್ಮ. ನಾವು ಅವ್ರು ಇನ್ನೂ ದೀಕ್ಷಾ ಸ್ಥಾನ ಸ್ವಾಮಿನ ಅಂಗೀಕರಿಸೋಳು ಗೊತ್ತಿಲ್ಲ, ಅವ್ರು ತಿಳ್ಕೊಂಡಿರೋದು ಇನ್ನೂ ನಾನು ಇದಾಗಿದ್ದೀನಿ ಅಂದ್ಬಿಟ್ಟು, ಹಿಂದುವಲ್ಲೇ ಇದ್ದೀನಿ ಅಂತ. ಆವಾಗ ಯಾಕೆ ಮಾಡಲ್ಲ ಅಂದರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ತಾಯಿಗೆ ತುಂಬ ಓದಿರೋಳಾಗಿದ್ರು, ನಮ್ಮಮ್ಮ ತುಂಬ ಸ್ಟ್ರಿಕ್ಟಾಗಿ ನಾನು ಬೆಳೆಸಿದ್ದು, ತುಂಬ ಕೋಪಿಷ್ಟ ನನ್ನ ತಾಯಿ, ಸಿಕ್ಕಿದ್ರು ಹೊಡೆದ್ಬಿಡೋರು ನನ್ನ, ಆ ರೀತಿ. ಅದು ತುಂಬ ಪ್ರೀತಿ ಮಾಡೋರು. ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಆದರೆ ಬೈಬಲ್ ಓದ್ಬೇಕಾದ್ರೂ ಇಲ್ಲ ಪ್ರಸಂಗ ಮಾಡುವಂಥ ಸಮಯದಲ್ಲಿ ಒಂದು ವಚನ ನನಗೆ ಹೋಗಿತ್ತು ಪಾಸ್ಟ್ರಿಂದ. ಏನಂದರೆ, ಒಂದು ಕರ್ತನ ಪಾತ್ರೆ ಇಲ್ಲ ದೆವ್ವಗಳ ಪಾತ್ರೆ, ಒಂದು ಕರ್ತನ ಪಂಕ್ತಿ ಇಲ್ಲಾಂದ್ರೆ ದೆವ್ವಗಳ ಪಂಕ್ತಿ. ಇದು ಪವಿತ್ರಾತ್ಮ ದೇವರೇ ಆ ಸಮಯದಲ್ಲಿ ಕೊಟ್ಟಿರೋದು. ನನಗೆ ಎಲ್ಲಿ ಗೊತ್ತು, ಓದಕ್ಕೆ ಗೊತ್ತಿಲ್ಲ, ಅದು ಎಲ್ಲೋ ಇತ್ತೋ ಕೇಳಿದ್ನಂತ ಕಾಣುತ್ತೆ. ನಮ್ಮ ತಾಯಿಗೆ ನಾನು ನೇರವಾಗಿ ಹೇಳಿದೆ, ನಾನು ದೆವ್ವದ ಪಾತ್ರೆಯಲ್ಲಿ ತಿನ್ನಲ್ಲ ಅಂದ್ಬಿಟ್ಟೆ ಒಂದೇ ಸಲ. ನಮ್ಮ ತಾಯಿ ಅಂದರೆ ನಿಮ್ಮ ಅಪ್ಪ ದೆವ್ವನ ಅಂತ ಕೇಳಿದ್ರು. ಅದು ನನಗೆ ಗೊತ್ತಿಲ್ಲ, ನಾನು ಮಾಡಲ್ಲ. ಯಾಕೆ ಮಾಡಲ್ಲ, ರೀಸನ್ ಕೊಡು ಅಂತ ಇಟ್ಕೊಂಡ್ರು. ಆವಾಗ ಹೇಳೋ ಪರಿಸ್ಥಿತಿ ಬಂತು. ನಾನು ಕ್ರಿಶ್ಚಿಯನ್ ಆಗಿದ್ದೀನಿ, ಯೇಸುಸ್ವಾಮಿ ಹಿಂಬಲಿಸ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ನಮ್ಮ ತಾಯಿಗೆ ಹೇಳ್ಬಿಟ್ಟೆ. ಶಾಕ್ ಕೊಡ್ದಂಗೆ ಆಗ್ಬಿಟ್ಟು ನಮ್ಮ ತಾಯಿಗೆ. ಆವತ್ತಿಂದ ನನ್ನನ್ನು ಮಾತಾಡ್ಸ್ತಿರಲಿಲ್ಲ. ಕೇಳಿ, ನಾನು ಕುಡಿದು ಮನೆಗೆ ಲೇಟಾಗಿ ಮಧ್ಯರಾತ್ರಿ ಬಂದರೂ ನನ್ನ ತಾಯಿ ಎಲ್ಲವನ್ನು ಮಾಡಿ ಇಟ್ಟಿರೋರು, ಮಗ ಬಂದ ಅಂದ್ಬಿಟ್ಟು ಹೆಂಡ್ತಿಗೂ ಕೊಡ್ತಾಯಿರಲ್ಲ ಸೊಸೆಗೆ, ಮಗ ಬಂದ ಅಂದ್ಬಿಟ್ಟು ಎದ್ದು ಪ್ರೀತಿಯಿಂದ ಎಲ್ಲವನ್ನು ಬಡಿಸಿ ಊಟ ಮಾಡಿ, ನಾನು ಕುಡಿದಿದ್ರು ನೀನು ಕುಡಿದಿದ್ದೆ ಅಂತ ಕೇಳಿಲ್ಲ ತಾಯಿ ಒಂದಿನ. ಈ ರೀತಿ ನನ್ನನ್ನು ಪಾಲಿಸ್ಕೊಂಬಂದಂಥ ನನ್ನ ತಾಯಿ ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸ್ಕೊಂಡು, ನೀನು ನನ್ನ ಮಗನೇ ಇಲ್ಲ ಅಂತ ಹೇಳಿದ್ರು. ಅಲ್ಲ, ನಿಮ್ಮ ಜೀವಿತದ ಸಾಕ್ಷಿ. ಈಗ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅವರು ನೋಡಿದ್ದಾರೆ ನಿಮ್ಮನ್ನು ಹೇಗಿದ್ದೀರಿ ಅಂತ. ಹೌದು. ಆದರೆ ಈ ರಕ್ಷಣೆ ಹೊಂದಿದ ನಂತರ ನಿಮ್ಮನ್ನು ನೋಡ್ತಾ ಇದ್ದಾರೆ ಅವರು. ನೋಡಿದ್ರು. ಇವಾಗಿಲ್ಲ, ನನ್ನ ತಾಯಿ ತೀರ್ಕೊಂಡಿದ್ದಾರೆ. ಅಲ್ಲ, ಇವಾಗಲ್ಲ, ಈಗ ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ನಂತರ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಆದದ್ದು ಅವ್ರು ನೋಡಿದ್ರು. ಹಾಂ. ಆದರೆ ನಮ್ಮಮ್ಮ ನೇರವಾಗಿ ಹೇಳ್ತಾ ಇರಲಿಲ್ಲ ನನಗೆ. ಅವ್ರ ಒಂದು ಹೆಮ್ಮೆ ಇತ್ತು. ಆದರೆ ನನ್ನ ಸಂಬಂಧಿಕರಿಗೆ ಮತ್ತು ಅವರ ಕೊಲೀಗ್ಸ್ಗೆ, ಆಫೀಸ್ ಕೊಲೀಗ್ಸ್ಗೆ ಹೇಳ್ತಾ ಇದ್ರು ಒಂದು ಮಾತು. ಅವ್ರು ಬಂದು ನನಗೆ ಹೇಳೋರು ಏನಂದರೆ, ನನ್ನ ಮಗ ಏನೋ ಚೇಂಜ್ ಆಗೋನೆ, ನನ್ನ ಮಗ ಏನೋ ಚೇಂಜ್ ಆಗೋನ್ ಕಣೆ, ಏನೋ ಹೊಸದಾಗಿದೆ, ಅವನೇನೋ ಹೊಸ ಥರ ಇದ್ದಾನೆ. ಆದರೆ ನನ್ನ ತಿಳ್ಕೊತಾ ಇರಲಿಲ್ಲ, ಸ್ವಾಭಿಮಾನ ಈ ರೀತಿಯಾಗಿ ಬಂತು. ಮತ್ತು ಇನ್ನೊಂದು, ನಾನು ನನ್ನ ತಾಯಿ ಒಂದಿನ ಮಾತಾಡ್ತಾ ಇದ್ವಿ, ಇದು ನಾನು ರಕ್ಷಿಸಲ್ಪಟ್ಟಿದ್ದೆ. ಮಾತಾಡ್ತಾ ಕೂತಿದ್ದಾಗ ಅವರ ದೇವರ ಬಗ್ಗೆ ವರ್ಣನೆ ಮಾಡ್ತಾಯಿದ್ರು, ನಾನು ನನ್ನ ಅಪ್ಪನ ಬಗ್ಗೆ ವರ್ಣನೆ ಮಾಡ್ತಾಯಿದ್ದೆ. ಅವರು ಏನೋ ಹೇಳ್ತಾಯಿದ್ರು, ಒಂದು ಮಾತು ಏನೋ ಹೇಳಿದ್ರು, ಅದು ನನಗೆ ಇಷ್ಟ ಆಗಲಿಲ್ಲ. ಆವಾಗ ನಾನು ಏನು ಮಾಡಿದೆ ಅಂದರೆ, ಒಂದೇ ಮಾತು ಹೇಳಿ ನನ್ನ ತಾಯಿಗೆ, ಅಕಸ್ಮಾತ್ ನೀನೇನಾದ್ರು ಸತ್ತೋದ್ರೆ, ಅಂದರೆ ಭಾನುವಾರ ಸತ್ತೋದ್ರೆ, ನೋಡಿ ಇದು ಕ್ಲಿಯರ್ ಮಾತು. ನನ್ನ ತಾಯಿಗೆ ಹೇಳಿದ ಮಾತು, ನೀನೇನಾದ್ರು ಭಾನುವಾರ ಸತ್ತೋದ್ರೆ ಫಸ್ಟು ಹೋಗಿ ನನ್ನ ಅಪ್ಪನ್ನ ಆರಾಧನೆ ಮಾಡಿ ಬಂದು ನಿನಗೆ ಅಡ್ಕ ಮಾಡ್ತೀನಿ ಅಂದೆ. ನಮ್ಮಮ್ಮ ಅದನ್ನು ಮನ್ಸಿಗೆ ತೊಗೊಂಬಿಟ್ರು. ನನ್ನ ತಾಯಿ ಇದನ್ನು ಯಾಕಂದ್ರೆ ತುಂಬ ಸ್ಟ್ರಾಂಗ್ ಲೇಡಿ, ತೊಗೊಂಬಿಟ್ರು. ಏನು ಮಾಡೋದು ಗೊತ್ತಾಗಬಾರ್ದು, ನನಗೆ ತುಂಬ ನೋವಾಗೋ ಥರ ಕಾರ್ಯ ಮಾಡಿಬಿಟ್ರು ನಮ್ಮ ತಾಯಿ. ಯಾರಿಗೂ ಗೊತ್ತಿಲ್ಲ. MS ರಾಮಯ್ಯ ಹಾಸ್ಪಿಟ್ಲ್ ಅಂತಿದೆ ಬೆಂಗಳೂರಲ್ಲಿ, MS ರಾಮಯ್ಯ ಮೆಡಿಕಲ್ ರಿಸರ್ಚ್ ಫೌಂಡೇಶನ್. ನಾನು ಈ ಮಾತು ಹೇಳಿದ ತಕ್ಷಣ ನಮ್ಮ ತಾಯಿ ಏನು ಮಾಡಿದ್ರು, ಯಾವ ಕಾರಣಕ್ಕೂ ನಾನು ಅವರ ಶರೀರ ಸತ್ತಾಗ ಏನು ಮಾಡಬಾರ್ದು ಅಂತ ಫುಲ್ ಬಾಡಿನ MS ರಾಮಯ್ಯ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡಿಬಿಟ್ರು. ರೀಸೆಂಟ್ 1 ಇಯರ್ ಬ್ಯಾಕ್ ತೀರ್ಕೊಂಡ್ರು. ಯಾರು ಮುಟ್ಟಂಗಿಲ್ಲ, ನನ್ನ ತಂಗಿನೂ ಮುಟ್ಟಂಗಿಲ್ಲ, ನಾನು ಮುಟ್ಟಂಗಿಲ್ಲ. ಮಾರ್ಚರಿಯಲ್ಲಿ ಇಟ್ಟಿದ್ರು, ಐಸ್ ಬಾಕ್ಸಲ್ಲಿ ಇಟ್ಟಿದ್ರು. ಹೋಗಿ ನೋಡಿ ಹತ್ತದೆ. ಒಂದೇ ನಮ್ಮ ತಾಯಿನ ಕೇಳಿದ್ದೆ, ಎಲ್ಲರ ಮುಂದೆ ಕೇಳಿದೆ, ನನ್ನನ್ನು ಕ್ಷಮಿಸದೆ ಸತ್ತೋಗ್ಬಿಟ್ಟಲ್ಲ ಅಂತ ಕೇಳಿದೆ. ನಾನು ಏನು ತಪ್ಪು ಮಾಡಿದೆ, ಯೇಸು ಸ್ವಾಮಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡಿದ್ದ ತಪ್ಪ, ನಾನು ಕ್ಷಮಿಸದೆ ಸತ್ತೋಗ್ಬಿಟ್ಟಲ್ಲ ನೀನು ಅಂತ ಒಂದು ಕೇಳಿದೆ. ಅದು ನನ್ನ ಸ್ವಾಮಿ ಕ್ಷಮಿಸಿದ್ದಾರೆ. ಅದೊಂದೇ ನನಗೆ ನೋವಾಗಿದೆ ನನ್ನ ತಾಯಿ ವಿಷಯದಲ್ಲಿ. ಮತ್ತು ಅವ್ರ ಮೇಲೆ ಯಾವತ್ತೂ ಬೇಜಾರಿಲ್ಲ, ಯಾಕಂದರೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗುತ್ತೆ ಅದು. ಬಸ್ ಈಗ ಬೇರೆ ನಿಮ್ಮ ಫ್ಯಾಮಿಲಿಯಿಂದ ಏನಾದರೂ ನಿಮಗೆ ನಿಮ್ಮ ಸಮಸ್ಯೆ ಇತ್ತಾ? ಈಗ ನೀವು ರಕ್ಷಣೆ ಹೊಂದಿದ್ದು? ಇಲ್ಲ, ನನ್ನ ಫ್ಯಾಮಿಲಿ ಯಾರು ರಕ್ಷಣೆ ಬಂದಿಲ್ಲ. ನನ್ನ ಚಿಕ್ಕಪ್ಪಂದಿರು, ನನ್ನ ತಂಗಿ ಫ್ಯಾಮಿಲಿ ಯಾರೂ ಬಂದಿಲ್ಲ. ಅವ್ರೇನಂತಾರೆ, ನೀವು ಚೆನ್ನಾಗಿರಪ್ಪ ಅಂತಾರೆ. ಮತ್ತು ನನಗೆ ಬರಬೇಕಾದ ಆಸ್ತಿ ಏನನ್ನಿತ್ತು ಎಲ್ಲ ನನ್ನ ತಂಗಿ ಹತ್ರ ಇದೆ. ನಾನು ಯಾವತ್ತೂ ಹೋಗಿ ನಾನು ಒಳ್ಳೆ ಥರ ಇದ್ದಿದ್ರೆ, ಲೋಕದವನಾಗಿದ್ದಿದ್ರೆ ಇಷ್ಟೊತ್ತಿಗೆ ಹೆಂಗೆ ತೊಗೋಬೇಕು ನನಗೆ ಗೊತ್ತಿತ್ತು. ಆದರೆ ನಾನು ಯೇಸು ಸ್ವಾಮಿ ಮಗ. ಯಾಕೆ ಇದು ಮಾತು ಹೇಳ್ತೀನಿ ಅಂದರೆ, ನಾನು ರಕ್ಷಣೆಗೆ ಬಂದಾಗ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನೀನು ಮಕ್ಕಳಿಗೆ ಹೆಂಗೆ ಮದುವೆ ಮಾಡ್ತೀಯ, ನಾವು ಇಲ್ಲದೆ ಅಂತ ಹೇಳಿದ್ರು. ನಾನು ವೀಕ್ಷಕರಿಗೆ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ, ನೋಡ್ತಾ ಇರೋರಿಗೆ, ಯಾರ ಕೈ ಬಿಟ್ಟರು ಯೇಸು ಸ್ವಾಮಿ ಕೈ ಬಿಡೋಲ್ಲ. ವಾಕ್ಯ ಹೇಳ್ತದೆ, ಹೆತ್ತ ತಾಯಿ ತನ್ನ ಕಣ್ಣನ್ನು ಮರೆತು ಬಿಡೋದಿರಲಿ, ಒಂದು ವೇಳೆ ಬಿಟ್ಟರು ನಾನು ನಿಮ್ಮ ಬಿಡಲ್ಲ. ನಿನ್ನನ್ನು ಅಂಗೈಲಿ ಚಿತ್ರಿಸ್ಕೊಂಡಿದ್ದೀನಿ. ಖಂಡಿತ. ನಾನು ಹೇಳ್ತೀನಿ, ನನ್ನ 2 ಮಕ್ಕಳು ಆರೋಗ್ಯವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ,
ಒಳ್ಳೆ ಕಡೆ ಇಬ್ಬರು ಮದುವೆ ಆಗಿದ್ದಾರೆ, ಇಬ್ಬರು ಮೊಮ್ಮಕ್ಕಳು, ಗಂಡು ಮೊಮ್ಮಕ್ಕಳಿದ್ದಾರೆ. ನಾವು ತುಂಬ ಸಂತೋಷವಾಗಿದ್ದೀನಿ. ಯಾಕಂದರೆ ಕ್ರಿಸ್ತನಲ್ಲಿ ಬಂದಾಗಿದ್ದೆಲ್ಲ ಸಂಸಾರ ಅನ್ನೋದು ಗೊತ್ತಾಯ್ತು ನನಗೆ. ಅಷ್ಟೇ. ಮತ್ತು ನಂತರ ನೀವು ಹೇಳಿದ್ರೆ ನಿಮ್ಮ ಆಫೀಸ್ ಕಡೆಯಿಂದ ಕೂಡ ನಿಮಗೆ ಸಮಸ್ಯೆ ಬಂತು, ಹೌದು, ವಿರೋಧ ಬಂತು ಆಫೀಸಲ್ಲಿ. ಏನಕ್ಕೆ ಅಂತ ಕೇಳಿ. ಏನಕ್ಕೆ ಫಸ್ಟ್ ಅದೇ ನಾನು ಮುಂಚಿನ ದಿನಗಳೆಲ್ಲ ಆಫೀಸಲ್ಲಿ ಏನೇ ಫಂಕ್ಷನ್ ಆದರೆ ಅದಕ್ಕೆಲ್ಲ ನಾನೇ ಹೆಡ್ಡು, ದುಡ್ಡು ಕಲೆಕ್ಟ್ ಮಾಡ್ತಿದ್ದದ್ದು ನಾನೇ. ಮತ್ತು ಪ್ರತಿ ಫ್ರೈಡೆ ಶುಕ್ರವಾರ ನಿಮ್ಗೆ ಗೊತ್ತಲ್ಲ ಗೌರ್ಮೆಂಟ್ ಆಫೀಸೆಲ್ಲ ಏನು ಮಾಡ್ತಾರಂತೆ, ಈವ್ನಿಂಗ್ ನಡೆಯುತ್ತೆ, ಪೂಜೆ ನಡೆಯುತ್ತೆ, ಅದಕ್ಕೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಿದ್ದದ್ದು ನಾನೇ. ಇದು ಏನಾಯಿತು ಅಂದರೆ ಎಲ್ಲ ಆಗಿತ್ತು, ಸಡನ್ನಾಗಿ ಬಂದ ಯಾರು ನನ್ನ ಹತ್ರ ಬರಬಾರ್ದು, ನೆಕ್ಸ್ಟ್ ನೀವು ಯಾರು ಮಾಡ್ಕೊಳ್ಳಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟೆ. ಅವ್ರಿಗೆಲ್ಲ ಇನ್ನೇನು ತಲೆಗೆ ಕೆಟ್ಟೈತೆ ನನಗೆ. ಹೋದ ತಿಂಗಳು ತಂಗ ಈಸ್ಕೊಂಡ ದುಡ್ಡು ಎಲ್ಲರೂ ಬಂದು ಕಾಲ 50-100 ಕಲೆಕ್ಟ್ ಮಾಡ್ತಿದ್ದೆ, ತಿಂಗಳಿಗೆ ವಾರಕ್ಕೆ ಇದು ಮಾಡ್ತಿದ್ದೆ, ಬೇರೆ ಹಬ್ಬಗಳು ಬಂದಾಗ ದುಡ್ಡು ಕಲೆಕ್ಟ್ ಮಾಡಿ ಊಟ ಎಲ್ಲ ಹಾಕ್ಸ್ತಾ ಇದ್ವಿ. ಇದೆಲ್ಲ ಬಿಟ್ಬಿಟ್ಟು ಇವಾಗ ಏನಾಯ್ತು ಇವನಿಗೆ ಅನ್ನೋದು ಅವ್ರಿಗೆ ಸಮಸ್ಯೆ ಆಗಿತ್ತು. ಅದು ನಾನು ಹೇಳ್ತೀನಿ, ನಾನು ಮಾಡೋಕ್ಕೆ ಒಪ್ಪಲಿಲ್ಲ. ನಾನು ಹೇಳಿದೆ, ನಾನು ಈ ಪದ್ಧತಿ ಬಿಟ್ಟಾಗಿದೆ, ಇವಾಗ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟೆ. ನನ್ನ ಹತ್ರ ಬರೋದೇ ಬಿಟ್ಬಿಟ್ರು. ಆದರೆ ನಾನೇನು ಮಾಡ್ತಿದ್ದೆ ಅಂದರೆ ಯೇಸು ಸ್ವಾಮಿದು ಹುಟ್ಟಿದಂಥ ಟ್ರ್ಯಾಕ್ಸು ಈ ತೆಗೆದುಕೊಂಡು ಡಿಸೆಂಬರ್ 25 ನಾಳೆ ಕ್ರಿಸ್ಮಸ್ ಅಂದರೆ ಈ ದಿನ ಏನು ಮಾಡ್ತಿದ್ದೆ, ಕೇಕ್ ಆರ್ಡ್ರ್ ಮಾಡ್ತಾಯಿದ್ದೆ. 200-300 ಕೇಕ್ ಆರ್ಡ್ರ್ ಮಾಡ್ತಿದ್ದೆ. ಆ ಪೇಪರ್ ಯೂಸ್ ಮಾಡ್ತಾ ಇರಲಿಲ್ಲ, ಆ ಟ್ರ್ಯಾಕ್ ಯೇಸು ಸ್ವಾಮಿ ಜನರದ ಟ್ರ್ಯಾಕ್ ಯೂಸ್ ಮಾಡಿ ಅದರಲ್ಲಿ ಕೇಕ್ ಇಟ್ಬಿಟ್ಟು ಎಲ್ಲರಿಗೂ ಕೊಡ್ತಿದ್ದೆ. ಅವ್ರಿಗೆಲ್ಲ ಖುಷಿ ಆಗ್ತಾಯಿತ್ತು, ಇದೇನೋ ಹೊಸ್ದಾಗಿ ಮಾಡ್ತಾವನಲ್ಲ ಅಂತ. ಅವ್ರದ್ದು ಬೇಡ, ನಂದು ತೊಗೋತಾಯಿದ್ರು, ಆದರೆ ನಾನು ಅವರಿಂದ ತೊಗೋತಾ ಇರಲಿಲ್ಲ. ಈ ರೀತಿಯಾಗಿ ನನ್ನ ಇದನ್ನು ಕಾತ್ಕೊಂಡ್ಬಂದಾಗ ಅವ್ರು ಏನು ಮಾಡಿ ಎಲ್ಲ ದೂರ ಆಗಕ್ಕೆ ಸ್ಟಾರ್ಟ್ ಮಾಡೋದು. ಕೆಲವರು ನನಗೆ ಹತ್ರ ಇರೋ ಸ್ನೇಹಿತರು ಮಾತ್ರ ನನ್ನ ಜೊತೆ ಇದ್ದಾರೆ, ಹೋಗ್ಲಿದ್ದಾರೆ. ಆ ಥರ ಮತ್ತು ಫಸ್ಟ್ ಇದು ನೀವು ಎಷ್ಟು ಸಮಯ ಅಲ್ಲಿ ಕೆಲಸ ಮಾಡಿದ್ರಿ ರಕ್ಷಣೆ ಹೊಂದಿದ? 18. ನಾನು ಟೋಟಲ್ 18 ವರ್ಷ ಸರ್ಕಾರಿ ಕೆಲಸ ಮಾಡಿದೆ. ರಕ್ಷಣೆ ಹೊಂದಿದ ನಂತರ ಒಂದು ಆದಮೇಲೂ 94ಅಲ್ಲಿ ನಾನು 93-94 ರಕ್ಷಣೆಗೆ ಬಂದೆ. 2002ಅಲ್ಲಿ ಕೆಲಸ ರಿಸೈನ್ ಮಾಡಿ ಈಚೆ ಬಂದೆ. ಅಂದರೆ ನೀವು ರಿಸೈನ್ ಮಾಡಬೇಕಾದ್ರೆ ಕಾರಣ ಇದೆ. ಒಳ್ಳೆ ಪ್ರಶ್ನೆ ಹಾಕಿದ್ರಿ ನೀವು. ಕಾರಣ ಇದೆ. ನಮ್ಮಮ್ಮ ಕೆಲಸ ಕೊಡಿಸಿದ್ದು, ಯಾವಾಗಲೂ ಹೇಳೋರು ನಮ್ಮಮ್ಮ, ನಾನು ಕೊಡಿಸಿದ ಕೆಲಸ, ನಾನು ಕೊಡಿಸಿದ ಸ್ಕೂಟ್ರು, ನಾನು ಕೊಡಿಸಿದ ಇದು, ನಾನು ಇಲ್ಲದೆ ನಿನಗೇನು ಆಗೋಲ್ಲ ಅಂತಿದ್ರು. ಪ್ರೇಯರ್ ಮಾಡ್ತಿದ್ದೆ, ಲಾರ್ಡ್ ಹಿಂಗೆ ಆಗ್ತಾಯಿದೆ ಅಂತ. ಸ್ವಾಮಿ ಹೇಳಿದ್ರು ಕೆಲಸ ಬಿಡು ಅಂತ ಹೇಳಿದ್ರು. ನಮ್ಮ ತಾಯಿಗೆ ಇದ್ದಿದ್ದು ಕೋಪ ಬಂದಿದೆ. ಯಾಕೆಂದರೆ ಅವಾಗಿದ್ದಾಗ ಓಕೆ ಕ್ರಿಶ್ಚಾನಿಟಿಗೇನೋ ಹೊಟ್ಟೋದ, ಕೆಲಸನ ಬಿಟ್ಬಿಟ್ಟು ಏನು ಮಾಡ್ತಾನೆ ಇವಾಗ ಅನ್ನೋದೇ ಅವ್ರ ಚಿಂತೆ ಆಗಿತ್ತು. ಆದರೆ ನಾನು ನಂಬಿದ್ದ ದೇವ್ರು ನಾನು ಯಾವತ್ತೂ ಕೈ ಬಿಡಲಿಲ್ಲ. ಸೇವೆಗೆ ಬಂದೆ, ಸೇವೆಯಲ್ಲಿ ಹೋರಾಟ ಇತ್ತು, ಅದು ಆ ಹೋರಾಟವನ್ನು ಜಯಿಸ್ಕೊಂಡು ಬಂದೆ. ಮಾಡ್ತಾ ಸೇವೆ ಮಾಡಿ ಎಂಥ ಹೋರಾಟ ಬರಲಿ, ಏನಿದ್ರೂ ಸರಿ ಏನು ಇಲ್ದಿದ್ರು ಸರಿ, ಯೇಸು ಒಬ್ಬನೇ ದೇವ್ರು ಅಂದ್ಕೊಂಡು ಬಂದವ ನಾನು. ಅದಕ್ಕೆ ಇದುವರೆಗೂ ಬಂದು ಇಲ್ಲಿ ಬಂದು ಕೂತ್ಕೊಂಡು ಸಾಕ್ಷೀಕರಿಸ್ತಾ ಇದ್ದೆ. ಆ ರೀತಿಯಾಗಿ ನೀವು ಪೂರ್ಣ ಸೇವೆಗೆ 2002ರಲ್ಲಿ ಬಂದ್ರಿ? ಇಲ್ಲ, 94ರಲ್ಲೇ ಬಂದೆ. 94 ಬಂದು ಕೆಲಸ ಮಾಡ್ತಾಯಿದ್ದೆ. 94ನಿಂದ ಕೆಲಸ ಮಾಡ್ತಿದ್ರಿ. 2002ಅಲ್ಲಿ ಫುಲ್ ಟೈಮ್ ಬಂದ್ರಿ. ಅಲ್ಲಿ ತನಕ ನೀವು 94ಇಂದ 2002 ತನಕ ನೀವು ಕೆಲಸದೊಟ್ಟಿಗೆ ಸೇವೆ ಮಾಡ್ಕೊಂಡಿದ್ದೆ. ಅಂದ್ರೆ ಫುಲ್ ಟೈಮ್ ಇಲ್ಲ, ಕೆಲಸ ಕೂಡ ಮಾಡ್ತಿದ್ರಿ, ಸೇವೆ ಕೂಡ ಮಾಡ್ತಿದ್ರಿ. ಏನು ಸೇವೆ ಮಾಡ್ತಿದ್ರಿ ಫಸ್ಟ್ ಆ ಟೈಮ್? ಎವಾಂಜಲಿಸ್ಟಿಕ್ ಸೇವೆ ಮಾಡ್ತಿದ್ದೆ. ಮತ್ತು ಸಭೆಯಲ್ಲಿದ್ದೆ, ಒಂದು ಸಭೆ ಪಾಸ್ಟ್ ಅಡಿಯಲ್ಲಿದ್ದೆ. ಪಾಸ್ಟ್ ಹೆಸರು ಹೇಳ್ಬೋದಾ? ಪಾಸ್ಟ್ ಹೆಸರು ಬಂದು ಪಾಲ್ ತಂಗಿ ಅವರು. ಆ ಸಭೆಯಲ್ಲಿದ್ದೆ. ಆಮೇಲೆ ಅಲ್ಲಿಂದ ಬಿಟ್ಟು ನಾನು ಇವಾಂಜಲಿಸ್ಟ್ ಆಗಿ ಹೋಗಿ ಮಾಡಿ ನಾನು ಕನ್ನಡ ಸಭೆಗೆ ಬಂದೆ. ಅದು ಇಂಗ್ಲೀಷ್ ಸಭೆ ಆಗಿದ್ದರಿಂದ ನಾನು ಕನ್ನಡ ಸಭೆ ಬೇಕಾಯಿತು, ಕನ್ನಡ ಸಭೆಗೆ ಬಂದೆ. ಅಲ್ಲಿ ಸೇವೆ ಮಾಡ್ಕೊಂಡು ಹೋದೆ. ಇವಾಗಲೂ ನಾನು ಒಂದು AG ಸಭೆಯಲ್ಲಿ ಮೆಂಬರ್ ಆಗಿದ್ದೀನಿ. ಬಟ್ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡ್ತೀನಿ. ಮೇಯ್ನ್ ನನ್ನ ಒಂದು ಕರಿವಿಕೆ ಏನಂದರೆ ಎವಾಂಜಲಿಸ್ಟ್ ಆ್ಯಂಡ್ ಟೀಚರ್. ಆ ಕಾಲಿಂಗ್ ನಾನು ಫಿಕ್ಸ್ ಆಗಿ ಆ ಕಾರ್ಯದಲ್ಲಿ ನಡೀತಾ ಇದ್ದೆ. ಫಸ್ಟ್ ಈಗ ನೀವು ಕೆಲಸ ಬಿಟ್ಟ ನಂತರ ನಿಮ್ಮದು ಹೇಗೆ ಪರಿಸ್ಥಿತಿ ಆಯಿತು? ಅಂದರೆ ನೀವು ಹೇಳಿದ್ರಿ, ಅಂದರೆ 2002ಅಲ್ಲಿ ಕೆಲಸ ಬಿಟ್ಟರೆ, ಕೆಲಸ ಬಿಟ್ಟ ನಂತರ ಕುಟುಂಬದ ಪೋಷಣೆ ಆಗಬೇಕು, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವರ ಪೋಷಣೆ, ಅದಕ್ಕೆಲ್ಲ ಏನು ಮಾಡ್ತಿದ್ರಿ ನೀವು? ನೋಡಿ, ಅಲ್ಲಿಂದ ನಾನು ಬಂದಿದ್ದ ತಕ್ಷಣ, ನಾನು ರಿಸೈನ್ ಆಗಿ ಬಂದಿದ್ದ ತಕ್ಷಣ ಸ್ವಾಮಿ ಹೇಳಿದ್ದು, ಟಿ ನರಸೀಪುರದ ಹತ್ರ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗೋ ಸೇವೆಗೆ ಅಂದರು. ಒಂದು ಪೈಸಾ ಇಲ್ಲ. ಯಾಕಂದರೆ ಆವಾಗ ತಾನೇ ನಾನು ರಿಸೈನ್ ಬರ್ಕೊಟ್ಟಿದ್ದೀನಿ, ಯಾವುದೂ ಬರೋದಿಲ್ಲ. ನನ್ನ LIC ನಾನು ಮಾಡಿಸ್ಕೊಂಡಿದ್ದೆ, ಪ್ರೀಮಿಯಮ್ಗಳು ಮಾಡಿಸ್ಕೊಂಡಿದ್ದೆ. ಅದೊಂದು 10-20 ಅದು ಬಂದರೆ ಅದೆಲ್ಲ ಕೊಟ್ಟರು, ಅರ್ಧಕ್ಕೆ ಕೊಟ್ಟರು ನನಗೊಂದು 30,000-40,000 ಬರ್ಬೋದು. ಅದು ಬರೋದು ಲೇಟು. ಇವಾಗ ನಾನು ಒಂದು ಪೈಸಾ ಇಲ್ಲ. ಮನೆ ಕ್ವಾರ್ಟರ್ಸಲ್ಲಿದ್ದೆ ನಾನು, ಗೌರ್ಮೆಂಟ್ ಕ್ವಾರ್ಟರ್ಸ್. ಆ ಕ್ವಾರ್ಟರ್ಸ್ಗಳನ್ನು ಖಾಲಿ ಮಾಡಬೇಕು ನಾನು. ಈ ಪರಿಸ್ಥಿತಿ ಬಂತು, ಏನು ಮಾಡೋದು ಗೊತ್ತಿಲ್ಲ. ಒಂದೇ ಒಂದು ಧೈರ್ಯ, ಹೋಗಿ ಅಲ್ಲಿ ಒಂದು ಮನೆ ನೋಡ್ಕೊಂಬಂದ್ವಿ. ಅವ್ರ ಹತ್ರ ಮಾತಾಡಿದ್ವಿ, ಓನರ್ ಹತ್ರ. ಅವ್ರು ಏನಂತಂದರೆ, ನಿನಗೆ ಬಾಡಿಗೆ ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು. 1,500 ರೂಪಾಯಿ ಬಾಡಿಗೆ ಅಷ್ಟೇ. ಆವಾಗ ಕೊಡೋಕ್ಕಾಗತ್ತೆ ಅಂದೆ. ಹಾಗಾದ್ರೆ ಬಂದು ಮನೆಗೆ ಸೇರ್ಕೊ, ಅಡ್ವಾನ್ಸ್ ಯಾವಾಗ ಕೊಡು ಅಂತ ದೇವ್ರು ಓಪನ್ ಮಾಡಿದ್ದು. ಯಾಕಂದ್ರೆ ಮನೆ ದೊಡ್ಡದಾಗಿತ್ತು, ಅಲ್ಲಿ ಆರಾಧನೆ ಸ್ಟಾರ್ಟ್ ಮಾಡೋಕ್ಕೋಸ್ಕರನೇ. ಆ್ಯಕ್ಚುಲಿ ನೀವು ನಿಮ್ಮ ಹಿಂದೆ ಅಂದರೆ ರಕ್ಷಣೆ ಹೊಂದಿದ್ದು ಅವ್ರಿಗೆ ಹೇಳಿದಿರಾ? ನೀವು ಅವ್ರು ಗೊತ್ತು, ಅವ್ರು ನಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರು, ಮುಸ್ಲಿಮಾನ್ ಅಂತ ತಿಳ್ಕೊಂಬಿಟ್ರು, ನಾನು ಹೆಂಡ್ತಿ ನೋಡ್ಬಿಟ್ಟು.
ನಾನು ಹೇಳ್ದಿಲ್ಲ, ನಾವು ಹಿಂದೂಯಿಂದ ಬಂದಿರೋ ಗೌಡಾಸೆ, ಅವರು ಗೌಡ್ರೆ, ನಾವು ಗೌಡಾಸೆ, ನಾವು ಕ್ರಿಶ್ಚಿಯನ್ ಆಗಿದ್ದೀವಿ, ಕೊಡಂಗಿದ್ರೆ ಕೊಡಿ ಅಂತ. ಪರವಾಗಿಲ್ಲ ನೀವು ಗೌಡಸ್ತಾನೆ ಸೇರ್ಕೊಡಿ ಅಂತರು. ಅಲ್ಲಿಂದ ನಮ್ಮ ಮಿನಿಸ್ಟ್ರಿ ಸ್ಟಾರ್ಟ್ ಆಯಿತು, ಹೋರಾಟ ಇತ್ತು. ಪ್ರತಿ ತಿಂಗಳು 1500 ರೂಪಾಯಿ ಕೊಡಬೇಕು ಅಂದರೆ ಬಾಡಿಗೆ ಬರ್ತಾಯಿತ್ತು, ಮತ್ತು ಊಟದ್ದು ಪ್ರಾವಿಡೆನ್ಸ್ ಎಲ್ಲ ಅವರು. ಹೆಂಗೆ ಬರ್ತಾಯಿತ್ತು ಅಂತ ಕೇಳಬೇಡಿ. ಒಂದು ಅದ್ಭುತನ ಹೇಳ್ತೀನಿ. ತುಂಬ 3 ಡೇಸ್ ಆಗಿದೆ ಊಟ ಮಾಡಿ ಆ ಜಾಗದಲ್ಲಿ, ಸೇವೆಯಲ್ಲಿ 3 ಡೇಸ್ ಆಗಿದೆ. ನನ್ನ ಮಗ ಅವಾಗ ಚಿಕ್ಕವನು, ಬರೀ ಚಪಾತಿ ಮಾಡ್ಕೊಂಡು ತಿಂತಾಯಿದ್ದೆ, 1-2. ಅದಕ್ಕೆ ಏನಿಲ್ಲ, ಹಂಗೆ ಹೆಂಗೆ ಸಿಗೋದು ಅದು. ನನ್ನ ಮಗನಿಗೆ ಅನ್ನ ತಿನ್ಬೇಕು ಅಂತ ಆಸೆ. ಒಂದು ಕಡೆ ಪ್ರೇಯರ್ಗೆ ಹೋಗಿದ್ದೆ, ಮೂಗೂರು ಅಂತ ಒಂದು ಸ್ಥಳ ಬರುತ್ತೆ ಮೈಸೂರು ಹತ್ರ, ಕೊಳ್ಳೇಗಾಲದ ಹತ್ರ. ಅಲ್ಲಿಗೆ ನಾವು ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬ ಸಂಕಟ ಆಗಿತ್ತು ನನಗೆ. ಅವ್ನು ನೋಡಿ ಸಂಕಟ ಆಗಿತ್ತು. ಏನು ಮಾಡೋದು ಗೊತ್ತಾಗ್ತದೆ ಅಂತ ಮನೆಗೆ ಬರ್ತೀವಿ. ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಮಾಡಿ ಮೇಲೆ ಹತ್ತಬೇಕು, ಫಸ್ಟ್ ಫ್ಲೋರು ಹತ್ತುತ್ತೀನಿ. ಒಂದು ದೊಡ್ಡ ಬ್ಯಾಗ್ ಥರ ಇಟ್ಟಿದ್ರು. ಫಸ್ಟ್ ಕನ್ಫ್ಯೂಸ್ ಆಯ್ತು, ನಾಯಿ ಮಲಗಿದೆಯಾ ಅಂದ್ಬಿಟ್ಟು ಭಯ ಆಯಿತು. ಆಮೇಲೆ ಬಾಗಿಲು ತೆಗೆದು ಲೈಟ್ ಹಾಕೊಂಡು ಒಂದು ಮೂಟೆ, ದೊಡ್ಡ ಮೂಟೆ ತೆಗೆದು ನೋಡಿದ್ರೆ ಒಳಗಡೆ ಫೈನ್ ಕ್ವಾಲಿಟಿ ರೈಸ್ ಇದೆ. ಅದಿಲ್ಲ ಅಂದರೆ ಆಗಿನ ಟೈಮಲ್ಲಿ 30 ರೂಪಾಯಿ ಬೆಲೆ, ಅದು ಇವಾಗ ಜಾಸ್ತಿ ಇದೆ ಬಿಡಿ. ಇದು ಯಾರಿಟ್ಟರು ಅಂತ ಗೊತ್ತಿಲ್ಲ ನಮಗೇನು ಯಾರಿಟ್ಟಿರೇನೋ, ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ತಗೊಂಡು ಅಡುಗೆ ಮಾಡಿ ನಮ್ಮ ಮಗನಿಗಂತೂ ಖುಷಿ. ಅದ್ಭುತಗಳು ಹೇಳ್ತೀನಿ, ಅನೇಕ ಆಗಿದೆ, ಇದರಲ್ಲಿ ಒಂದು ಅದ್ಭುತ. ಆಮೇಲೆ ನನಗೆ ರಾತ್ರಿಯೆಲ್ಲ ಚಿಂತೆ, ಯಾರಿಟ್ಟಿರ್ಬೋದು ಅಂತ. ಅಲ್ಲಿ ಒಬ್ಬರು ಅಂಕಲ್ ಇದ್ದರು, ಅವರು ರೇಷನ್ ತಗೊಳಕ್ಕೆ ಹೋಗಿದ್ದಾರೆ. ಅವ್ರಿಗೆ ಸಡನ್ನಾಗಿ ಅವ್ರ ಸ್ಪಿರಿಟಲ್ಲಿ ಕೇಳಿಸ್ತಾ, ಅವ್ರು ಹೇಳ್ತಾರೆ ಬಂದಂಗೆ ಸಾಕ್ಷಿ, ಅವ್ರ ಕಿವಿಯಲ್ಲಿ ಕೇಳಿಸ್ತಾ ಇದ್ದಂತೆ, ಸುರೇಂದ್ರನಿಗೆ 10 kg ಅಕ್ಕಿ ತೊಗೊಂಡೋಗ್ಬಿಟ್ಟು, ಸುರೇಂದ್ರನಿಗೆ 10 kg ತಗೊಂಡು. ಅವ್ರು ಯಾರಿಗೂ ಕೊಡಲ್ವಂತೆ ಅಪ್ಪ. ಅವ್ರು ಯಾರು ಹೇಳಿದವ್ರು ರಿಲೇಷನ್, ಯಾರಿಗೂ ಕೊಡೋ ಅಂತ ತುಂಬ ಜೀವನ ನಿಂಗೆ ತಂದು ಕೊಟ್ಬಿಟ್ಟು ಅನ್ಕೊಳೋ ಅಂದರು. ದೇವ್ರು ಮಾತಾಡೋದು ಯಾರು ಕೊಡಬೇಕು, ಕೊಡಲೇಬೇಕಾಗತ್ತೆ. ಥ್ಯಾಂಕ್ಸ್ ಹೇಳಿ, ಅದೊಂದು ದೊಡ್ಡದು. ಅನೇಕ ಆಗಿದೆ, ಕಾಗೆಗಳ ಮೂಲಕ. ಹೌದು. ಆಮೇಲೆ ಬಂದು ಅಕ್ಕಿ ಇಟ್ಟಿದ್ದು ತೊಗೊಂಡೋದ ಅಂದರು. ನೀವೇನು ಅಂಕಲ್, ತುಂಬ ಥ್ಯಾಂಕ್ಸ್, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಹೇಳಿದೆ. ಆ ಥರ ಪ್ರಾವಿಡೆನ್ಸ್ ಹೆಂಗಿತ್ತು ಗೊತ್ತಾ, ಏಲಿಯನಿಗೆ ಯಾವ ಥರ ಕಾಗಿ ತಂದು ಕೊಡ್ತಾಯಿತ್ತು, ಆ ಬಾಡಿಗೆನೂ ಕಟ್ಬಿಡ್ತಿದೆ, ಒಂದು ಬರ್ತಾಯಿತ್ತು ಒಂದಿಷ್ಟು. ಮತ್ತು ಎವ್ರಿ ಡೇಗೆ ದೇವ್ರು ನಡೆಸ್ತಾಯಿದ್ರು. ಇದಂತೂ ಸತ್ಯ. ಯಾರತ್ತೂ ನಾನು ಇದು ಮಾಡ್ತಾ ಇರಲಿಲ್ಲ, ಸ್ವಾಭಿಮಾನ, ನಾಚಿಕೆ. ಯಾರನ್ನ ಹಿಂಗೆ ಕೇಳೋ, ಸ್ವಾಮಿ ಸ್ವಾಮಿ ಎಲ್ಲ ಮಾಡ್ತಾನೆ ಅಂತ ಬಂದಿರೋ ನಾನು ಹೇಳಿ. ಅಲ್ಲಿಂದ ಆ ಸ್ಟೇಜ್ ನಡ್ಕೊಂಬಂತು. ಇವತ್ತು ದೇವ್ರು ನನ್ನ ಇಲ್ಲಿವರೆಗೂ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಈಗ ನೀವು ಈ ಬಾಡಿಗೆ ಹೇಗೂ ಕಟ್ತಿದ್ರಿ, ಹೌದು, ಊಟಕ್ಕೆ ದೇವರು ಒದಗಿಸಿರ್ತಾರೆ ಡೆಫಿನೆಟ್ ಆಗಿ. ಮತ್ತು ಏನಾದರೂ ಕುಟುಂಬದಲ್ಲಿ ಇಂಥದ್ದೆಲ್ಲ ಬಡತನ ಸಮಸ್ಯೆ ಇತ್ತ? ಅಂದರೆ ಕೊರತೆ ಇತ್ತು, ಕೆಲವು ಸರ್ತಿ ಕೊರತೆ, ಅಂದರೆ ಬಟ್ಟೆಗಳ ಕೊರತೆ. ಈಗ ಮಕ್ಕಳಿಗೆ ಬಟ್ಟೆ ಬೇಕು, ಊಟದ್ದು ಮಾತ್ರವಲ್ಲದೆ ಬೇರೆ ಕೆಲವು ಅವಶ್ಯಕತೆ ಮನೆಯಲ್ಲಿ ಇರ್ತದಲ್ಲ. ಹೌದು, ನನ್ನ ಮಗನಿಗೆ ಚಾಕ್ಲೇಟ್ ಅಂತ ತುಂಬ ಇಷ್ಟ. 5 ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್ ಕೊಡ್ಸೋಕ್ಕಾಗ್ತಿಲ್ಲ ನಾನು. ಇವತ್ತು ನೀವು ಬನ್ನಿ ಒಂದು ಮನೆಗೆ, ಫ್ರಿಜ್ ತುಂಬ ಚಾಕ್ಲೇಟ್ ಇರುತ್ತೆ. ದೇವರು ಅವನ್ನ ತುಂಬ ಬ್ಲೆಸ್ ಮಾಡಿದ್ದಾರೆ. ವೆಬ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ವೆಬ್ ಡಿಸೈನರ್ ಆ್ಯಂಡ್ ಗ್ರಾಫಿಕ್ ಡಿಸೈನರ್ ಆಗಿ ದೊಡ್ಡ ಸಂಸ್ಥೆಗೆ ಹೆಡ್ ಆಗಿದ್ದಾನೆ. ದೊಡ್ಡ ಫಿಗರ್ ಬರುತ್ತೆ, ಚೆನ್ನಾಗಿರಲಿ. ಯಾಕಂದರೆ ಇವತ್ತು ನಾನು ಅದೇ ಹೇಳ್ತಿರ್ತೀನಿ ಅವಾಗಲೂ, ಚಾಕ್ಲೇಟೇ ನಿಲ್ಲಿಲ್ಲ. ಇವತ್ತು ನಿನ್ನ ಮಗ ಬರೀ ಚಾಕ್ಲೇಟೇ ತಿಂತವನೆ. ಬಾಗಿಲು ತೆಗೆದು ನೀವು ನಂಬಲ್ಲ, ಅವರು ಮಾವ ಊರಿಂದ ಬರುತ್ತೆ, ಶ್ರೀಲಂಕಾದಿಂದ ಬರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟ್ಸ್ ಬರುತ್ತೆ. ಅವನು ನಗ್ತಾನೆ ಒಂದೊಂದ್ಸಲಿ, ನಿನ್ನೋಡು ಆವಾಗ ನನಗಂತಾನೆ, ನೀನು ಕೊಡಿಸ್ಲಿಲ್ಲ, ಇವಾಗ ನೋಡು ದೇವರು ನನಗೆ ಕೊಡ್ತಾ ಇದ್ದಾರೆ ಅಂತ, ದೇವ್ರು ನಿಮಗೆ ಬ್ಲೆಸ್ ಮಾಡಲಿ ಅಂತೇನೆ. ಆ ರೀತಿ ಈಗ ನೀವು ಒಂದು ಪೂರ್ಣವಾಗಿ ಸಭೆಗೆ ಹೋಗ್ತಾ ಇದ್ದೀರಿ. ಹೌದು, ಮೊದಲು ದೊಡ್ಡ ಸಭೆಗೆ ಹೋಗಿ ಕನ್ನಡ ಸಭೆಗೆ ಹೋಗ್ತಾ ಇದ್ದೀರಿ. ಓಕೆ. ಈಗ ಆ ಸಭೆಯಲ್ಲಿ ನೀವು ಮುಂದುವರಿತಾ ಇದ್ದೀರಾ? ಇಲ್ಲ, ಇವಾಗ ನಾನು ಕನ್ನಡ ಸಭೆ ಆವಾಗ ಹೋದೆ. ಇವಾಗ ನಾನು AG ಸಭೆ ಮೆಂಬರ್ ಆಗಿದ್ದೀನಿ. AG ಸಭೆ ಮೆಂಬರ್ ಆಗಿದ್ದೀನಿ, ಟ್ರಾವೆಲ್ ಮಾಡ್ತೀನಿ. ಈಗ ಟ್ರಾವೆಲಿಂಗ್ AG ಸಭೆ ಅವ್ರು ಮಾಡ್ತಾ ಇಲ್ಲ, ನನ್ನ ಮಿನಿಸ್ಟ್ರಿ, ನಂದು ದೇವ್ರು ನನಗೊಂದು ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಪಂಚಶತಮ ಸೇವೆ ಅಂತ. ಅವರೇ ಆ ಹೆಸರು ಕೊಟ್ಟಿದ್ದು. ಅದ್ರ ಪ್ರಕಾರ ನಾನು ವೈಯಕ್ತಿಕವಾದ ಮಿನಿಸ್ಟ್ರಿ ಒಬ್ಬರ ಅಡಿಯಿಂದ ಮಾಡಬೇಕು ಅಂತ ಅವರಿದ್ದು ಮಾಡ್ತಾ ಇದ್ದೆ. ಈಗ ನೀವು ಒಬ್ಬರ ಅಡಿಯಿಂದ ಈ ಸೇವೆಗೆ ಬೇರೆ ಬೇರೆ ಕಡೆಗೆ ಹೋಗಿ ಬರ್ತೀನಿ. ನನಗೆ ಮೇಯ್ನ್ ಆಗಿ ಏನಂದರೆ ಪಾಸ್ ಇದ್ದಾರೆ ನಿಮ್ಮ ಮೇಲೆ. ನನ್ನ ಪಾಸ್ಟ್ ಅವರೇ, ದೊಡ್ಡವರೇ. ನನ್ನ ಮೇಯ್ನ್ ಒಂದು ಇದೇನೆಂದರೆ, ಆಸೆ ಏನಂದರೆ, ಬರ್ಡನ್ ಏನಂದರೆ, ಕರ್ನಾಟಕದ ಸಭೆಗಳು ಇದಾಗಬೇಕು, ಕನ್ನಡ ಸಭೆಗಳು ಬಲಪಡಬೇಕು. ಇದು ನನ್ನ ಆಸೆ. ಅದಕ್ಕೆ ನಾನು ಎಲ್ಲ ಸಭೆಗಳು, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ನಾನು ಹೋಗ್ತೀನಿ. ಅವ್ರಿಗೆ ಏನು ನಾನು ಉಚಿತವಾಗಿ ಹೊಂದಿದ್ದೀನೋ ಅದನ್ನು ಉಚಿತವಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತಿದೆ? ಈಗ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ರಿ, ನಿಮ್ಮ ಹಿಂದಿನ ಒಂದು ಜೀವಿತ ಇತ್ತು, ಒಂದು ಲೋಕದ ಜೀವಿತ. ಈಗ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ, ನೀವು ರಕ್ಷಣೆ ಹೊಂದಿದ ನಂತರ ನಿಮ್ಮದು ಸ್ವಭಾವ ಬದಲಾಯಿತು, ನಿಮ್ಮ ಜೀವಿತ ಬದಲಾಯಿತು, ನಿಮ್ಮ ಶೈಲಿ ಬದಲಾಯಿತು, ಎಲ್ಲ ಬದಲಾಯಿತು, ಮಾತಾಡೋ ಸ್ಟೈಲ್ ಬದಲಾಯಿತು. ದೇವರ ವಾಕ್ಯ ಕೂಡ ಇದೆ, ಒಬ್ಬ ಕ್ರಿಸ್ತನಲ್ಲಿ ಇದ್ದರೆ ಅವ್ರು ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯಿತು, ಹೌದು, ಎಲ್ಲ ನೂತನ. ದೇವರು ನೂತನ ಪಡಿಸಿದ್ದಾನೆ ಅಲ್ಲ? ಈ ನೂತನ ಜೀವಿತ ನಿಮಗೆ ಹೇಗೆ ಅನ್ನಿಸ್ತದೆ? ಈಗ
ಇಷ್ಟು ವರ್ಷ ರಕ್ಷಣೆ ಹೊಂದಿ ಇಷ್ಟು ವರ್ಷ ಆಯಿತು ನಿಮ್ಮದು. ನಿಮ್ಮ ಅನುಭವ ಹೇಗೆ ಅನ್ನಿಸ್ತದೆ ನಿಮಗೆ? ನಿಜವಾಗ್ಲೂ ನಾನು ಹೇಳ್ತೇನೆ, ಸ್ವಾಮಿ ಒಳ್ಳೆಯವರು. ಎಲ್ಲರಿಗೂ ರಕ್ಷಣೆ ಬಾಗಿಲು ತೆರೆದಿದ್ದಾರೆ, ನನಗೂ ತೆರೆದಿದ್ರು. ಆದರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿದೆ. ಆವತ್ತು ಅವರಿಬ್ಬರು ಸಹೋದರಿಯರು ಬಂದು ನನಗೆ ಆ ಸಾಕ್ಷಿ ಹೇಳಬೇಕಾದ್ರೆ ನಾನು ಕೇಳಿದೆ, ನಿನ್ನೆ ದೇವರು ಅಂತ ಕೇಳ್ಬೇಕು, ತೋರಿಸಿದ್ರು. ಅವರು ದೇವರಿಂದ ತೋರಿಸ್ಕೊಟ್ಟಿದ್ದು ನಿಜವಾದ ದೇವರು ಅವರೊಬ್ಬರೇ. ಅದಕ್ಕೆ ಅವ್ನು ಹಿಂಬಾಲಿಸ್ತಾ ಇದ್ದೀನಿ. ನಾನು ಕೊನೆ ಒಂದು ಸ್ಲೋಗನ್ ಯಾವಾಗಲೂ ಹೇಳ್ತೀನಿ, ನಾನು ಯಾವುದೇ ಪ್ರೀಚಿಂಗ್ ಹೋದಾಗ ಆ ಸ್ಲೋಗನ್ ಇಲ್ಲೂ ಹೇಳೋಕ್ಕೆ ಹೇಳ್ತೀನಿ ವೀಕ್ಷಕರಿಗೆ, ಇದ್ದರೆ ಯೇಸುವಿಗಾಗಿ, ಸತ್ತರೆ ಸುವಾರ್ತೆಗಾಗಿ. ಅದು ನನ್ನ ಸ್ಲೋಗನ್ನು. ಕೊನೆ ಉಸಿರಿರೋ ತನಕ, ನಾನು ಕೊನೆ ಉಸಿರಿರೋ ತನಕ ಅವನಿಗೆ ಸಾಯ್ತೀನಿ, ಲೋಕದೊಳಗೆ ಹೋಗಲ್ಲ. ಅಂದರೆ ಒಂದು ಕಾಲ ಇತ್ತು ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಕಾಲ. ಹೌದು. ಈ ಕಾಲ ನಿಮಗೆ ಬಂದಿದೆ ದೀರ್ಘಕಾಲ ಬಾಳ್ಬೇಕಂತ. ಹೌದು. ಬೇರೆಯವರು ನನ್ನ ಥರ ಇವ್ರನ್ನೆಲ್ಲ ರಕ್ಷಣೆಗೆ ತರಬೇಕು, ಬೇರೆಯವರು ಯಾರು ಅಕಾಲಿಕ ಮರಣ ಹೊಂದಬಾರ್ದು, ಪ್ರತಿಯೊಬ್ಬರು ನಿತ್ಯ ಜೀವದ ಸೌಭಾಗ್ಯನ ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಾನು ಏನು ಹೊಂದ್ಕೊಂಡಿದ್ದೀನಿ ಅದು ಹೇಳ್ತೀನಿ. ಅವ್ರು ಕೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಮಿಕ್ಕಿದೆಲ್ಲ ಅವ್ರ ಕಾರ್ಯ. ನಾವು ಬೀಜನ ಬಿತ್ತೀನಿ, ನೀರು ಏರಿಯೋರು ಅವರು. ಅಲ್ಲ, ನಾನು ಏನು ಹೇಳ್ತೇನೆ, ಒಂದು ಟೈಮ್ನ ಒಂದು ಕಾಲದಲ್ಲಿ ನಿಮಗೆ ಆತ್ಮಹತ್ಯೆ ಮಾಡಿ ನೀವು ಮತ್ತು ಕುಟುಂಬ ಸಾಯಬೇಕಂದಿತ್ತು. ಹೌದು. ಈಗ ಸಾಯುವಂತ ಯಾವುದು ನಿಮಗೆ ಅಂಥ ಯೋಚನೆ ಇದೆನಾ? ಈಗ ನಿಮ್ಮ ಯೋಚನೆ ಏನಾಗಿದೆ? ಏನಿಲ್ಲ, ಇರೋ ತನಕ ದೀರ್ಘಕಾಲ ಬಾಳಬೇಕು. ಅದೇ ನನ್ನ ವಚನ ಒಂದಿದೆ, ಇದನ್ನು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಸ್ವಾಮಿ 91:16 ಕೀರ್ತನೆ, ದೀರ್ಘಾಯುಷ್ಯನನ್ನು ಗ್ರಹಿಸಿ ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆ. ಇದು ಎವ್ರಿಡೇ ಪ್ರೇಯರ್ ನಂದು. ಲಾರ್ಡ್, ಈ ಕೊನೆ ಉಸಿರಿರೋ ತನಕ ನನ್ನನ್ನು ಕಾಪಾಡು, ನನಗೆ ಎಷ್ಟು ಆಯುಷ್ ಸಿಕ್ಕಿದೆಯೋ ಅಲ್ಲಿವರೆಗೂ ನೀನು ಸೇವೆ ಮಾಡಿ ನನ್ನ ಜೀವ ತಗೊಂತಾನೆ ಪ್ರೇಯರ್ ಮಾಡ್ತೀನಿ. ಆ ರೀತಿ ಮಾಡ್ತೀನಿ. ಪಾಸ್ಟರ್, ನಿಮ್ಮ ಈ ಸೇವೆಯಲ್ಲಿ ನಿಮ್ಮ ಪತ್ನಿಯ ಪಾತ್ರ? ನನಗೆ ಪ್ರೇಯರ್ ಅಂದರೆ ಪ್ರಾರ್ಥನೆ ಬೆನ್ನೆಲುಬಾಗಿದ್ದಾಳೆ. ಇವತ್ತು ಬರಬೇಕಾಯಿತು, ಚಿಕ್ಕ ಮಗು ಇರೋದ್ರಿಂದ ಅವಳು ಬಂದಿಲ್ಲ. ಇಲ್ಲಾಂದರೆ ನನ್ನ ಜೊತೆ ನಾವೆಲ್ಲೋದ್ರೂ ಇಬ್ಬರು ಜೊತೆಗೆ ಹೋಗ್ತೀವಿ. ಇವಾಗ ನಮ್ಗೆ ಯಾವುದು ಬಂಧನ ಇಲ್ಲ. ಮಕ್ಕಳು ಅವ್ರ ಸಂಸಾರ, ಮಗಳು ಅವ್ರ ಸಂಸಾರ. ಇವಾಗ ನಾವಿಬ್ಬರು ಎಲ್ಲಿ ಬೇಕಾದರೂ ಹೋಗಿ ಸುವಾರ್ತೆ ಸಾರ್ಕೊಂಡು ದೇವ್ರಿಗೋಸ್ಕರ ರಾಜ್ಯದ ಮಹಿಮೆಗೆ ಕಾರ್ಯ ಮಾಡ್ತಾಯಿದ್ದೀವಿ. ಇಲ್ಲದ್ರೆ ಅವಳು ನನಗೆ ಪ್ರೇಯರ್ ವಾರಿಯರ್. ಅವರಿಗೆ ಪ್ರೇಯರ್ ವಾರಿಯರ್ ಅಂದರೆ ನಿಮ್ಮ ಸೇವೆಗಾಗಿ ತುಂಬ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್. ಅವರೇನಾದರೂ ದೇವರ ವಾಕ್ಯವನ್ನು ಹಂಚ್ತಾರಾ? ಅವಳು ಕನ್ನಡ ಅಲ್ಲ, ಅವಳು ಹುಟ್ಟಿ ಬೆಳೆದೆಲ್ಲ ಮುಂಬೈ ಆಗಿದ್ದರಿಂದ ನಾನು ಮದುವೆ ಆದಮೇಲೆ ಕನ್ನಡ ಕಲ್ತ್ಕೊಂಡ್ಳು. ಇಂಗ್ಲೀಷಲ್ಲಿ ಪ್ರಸಂಗ ಮಾಡ್ತಾಳೆ. ಫಸ್ಟ್ ನಿಮ್ಮ ಮಕ್ಕಳೀಗ ಮದುವೆ ಆಗಿದೆ, ಇಬ್ಬರಿಗೂ ಮದುವೆ ಆಗಿದೆ ಅಲ್ಲ? ಅವ್ರಿಗೆ ಬೆಂಗಳೂರಿನಲ್ಲಿದ್ದಾರಾ? ಇಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಸೇವೆಯಲ್ಲಿ ಇಲ್ಲ, ಇಬ್ಬರು ಮಗ ಸೊಸೆನೂ ಕೆಲಸ ಮಾಡಲ್ಲ, ಅವಳು ಹೌಸ್ ವೈಫ್ ಆಗಿದ್ದಾಳೆ. ಮಗ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾಯಿದ್ದಾನೆ. ಅಳಿಯ ಮತ್ತು ಮಗಳು ಇಬ್ಬರು ಸೇವೆ ಮಾಡ್ತಾಯಿಲ್ಲ, ರಕ್ಷಣೆಯಲ್ಲಿದ್ದಾರೆ. ರಕ್ಷಣೆಗೆ ನನ್ನ ಮಗಳನ್ನ ಇವಾಗ ತರ್ತಾಯಿದ್ದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಳ್ಳೆಯ ಕಷ್ಟ. ಯಾಕೆಂದರೆ ನಾನು ಲೋಕದ ಪ್ರಕಾರ ಜೀವಿಸಬೇಕಾದ್ರೆ, ಇನ್ನೂ ಯೇಸು ಸ್ವಾಮಿನ ಅರಿದೇ ಇದ್ದಬೇಕಾದ್ರೆ ಅವಾಗ ನನ್ನ ಮಗಳು ಹುಟ್ಟಿದ್ಲು. ಆವಾಗೇನಾಯಿತು, ನಾನು ನನ್ನ ಶೋಕಿಗೋಸ್ಕರ ಏನು ಮಾಡಿದೆ, ನನ್ನ ಮಗಳನ್ನ ನಮ್ಮಮ್ಮನ ಕೊಟ್ಬಿಟ್ಟೆ. ನಮ್ಮಮ್ಮ ಏನು ಮಾಡಿದೆ, ತೊಗೊಂಡೋಗಿ ನಾನೇ ಸಾಕ್ತೀನಿ ಅಂತ ನಮ್ಮಮ್ಮ ಅವರ ಪ್ರೀತಿನೆಲ್ಲ ದಾರ ಎರೆದ್ಬಿಟ್ರು. ನನ್ನ ಮತ್ತು ನನ್ನ ಹೆಂಡತಿ ಪ್ರೀತಿ ಬರಲೇ ಇಲ್ಲ ಅವಳಿಗೆ. ನಮ್ಮಮ್ಮ ಸತ್ತ ಮೇಲೆ ಇವಾಗ ಅವಳ ಲೈಫ್ ತುಂಬ ಗೌರವಾಗಿತ್ತಪ್ಪ. ಇದು ನಾನು ಇವತ್ತು ವೀಕ್ಷಕರ ಮುಂದೆ ಹೇಳ್ತಾ ಇದ್ದೀನಿ. ತುಂಬ ಗೌರವಾಗಿತ್ತು. ತುಂಬ ಅವಳು ಸ್ಟ್ರೆಸ್, ತುಂಬ ಹೋರಾಟ ಕೊಟ್ಟೋದ್ಲು. ಆ ಹೋರಾಟ ನೋಡಿ ನನ್ನ ಸ್ಟ್ರೆಸ್ಗೆ ಹೋಗಿ ನಾನು ಇಲ್ದಿದ್ದೆಲ್ಲ ಕಾಯಿಲೆ ನನಗೂ ಇದಾಯಿತು. ನನ್ನ ಮಗಳ ಲೈಫ್ ಲಾರ್ಡ್, ನಾವೆಲ್ಲ ರಕ್ಷಣೆ ಬಂದು ನನ್ನ ಮಗಳು ಬರಲಿಲ್ಲ, ಸೈತಾನ ತಂತ್ರ, ನನ್ನ ಮಗಳನ್ನ ಬಿಡಿಸ್ಬೇಕು, ಅವ್ಳಿಗೊಂದು ಲೈಫ್ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದೆ. ಅದ್ಭುತವಾಗಿ ಹೋದ ವರ್ಷದಲ್ಲಿ ಅವಳ ಲೈಫ್ ಸೆಟ್ಲ್ ಆಯಿತು. ಇವಾಗ ಅವಳಿಗೆ ಸುವಾರ್ತೆ ಸಾರಿ ಅಳಿಯ ನಂಬ್ತಾನೆ. ಅಳಿಯ ಮತ್ತು ಇವನ್ನ ದೇವ್ರ ಹತ್ರ ತರ್ತಾ ಇದೆ. ಗ್ಯಾರಂಟಿ ಹೇಳ್ತೀನಿ, ನಾನು ಮತ್ತು ನನ್ನ ಮನೆಯವರು ಪರಿಪೂರ್ಣವಾಗಿ ಸೇವೆ ಮಾಡ್ತೀವಿ. ಆಮೇಲೆ ಯೋಶುವನು ಹೇಳಿದ, ನಾನು ಮತ್ತು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೀವಿ ಅಂತ. ಮತ್ತು ಅಪೊಸ್ತಲ ಕೃತ್ಯದಲ್ಲಿ ಒಂದು ಆ ವಾಕ್ಯದಲ್ಲಿ ನೋಡ್ತೇವೆ ನಾವು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನಿನ್ನ ರಕ್ಷಣೆ ನಿನ್ನ ಮನೆಯವರು. ಹೌದು, ಖಂಡಿತವಾಗಿ ದೇವರಂಥ ಕಾರ್ಯ ಮಾಡ್ತಾನೆ. ಹಾಸ್ಯ, ನಿಮಗೆ ಸೇವೆಯಲ್ಲಿ ತೃಪ್ತಿ ಇದೆನಾ ಇವಾಗ? 100ಕ್ಕೆ 100 ಅಂತ ಹೇಳೋಕ್ಕೆ ಕಷ್ಟ. 100ಕ್ಕೆ 1000 ತೃಪ್ತಿ ಇದೆ. ನಾನು ಸೇವೆ ಮಾಡಿದ್ರೆ ನನಗೆ ನಿದ್ದೆ ಬರೋದು. ದೇವ್ರ ವಾಕ್ಯ ಹಂಚ್ಕೊಳ್ಬೇಕಾದ್ರೆ ನನಗೆ ನಿದ್ದೆ ಬರೋದು. ಒಬ್ಬರಿಗೆ ದೇವರು ಹೇಳು ಅಂತ ಹೇಳ್ಬೇಕು, ಅವ್ರಿಗೆ ಹೇಳಲೇಬೇಕು. ನಾನು ಹೇಳ್ದೋದ್ರೆ ನನಗೆ ಸಮಾಧಾನ, ನಿದ್ದೆ ಬರೋದಿಲ್ಲ. ಆ ರೀತಿ ಆದ ಕಾರ್ಯ ನಂದು 100ಕ್ಕೆ 100 ತೃಪ್ತಿ ಆಗಿದ್ದೀನಿ. ಅದು ನಾನು ಇನ್ನೊಂದು ಹೇಳ್ತೀನಿ, ಅದು ಚಿಕ್ಕದಾದ ಗುಂಪಾಗಿರಲಿ, ಲಕ್ಷಗಟ್ಟಲೆ ಇರಲಿ, ಕಮ್ಮಿ ಇರಲಿ, ಎಲ್ಲರಿಗೂ ಒಂದೇ ಥರ ಸಂದೇಶ ಸಾರ್ತೀನಿ, ಒಂದೇ ಥರ ಪ್ರೀತಿನ ತೋರಿಸೋನಾಗಿರ್ತೀನಿ. ಅವರಿದ್ದಾರೆ ಚಿಕ್ಕ ಗುಂಪು, ಇವ್ರಿಗೆ ಇಷ್ಟೇ ಸಾಕು, ಅದು ನನ್ನಲ್ಲಿಲ್ಲ. ಬಸ್ ನಿಮ್ಗೆ ಈಗ ನಿಮ್ಮ ನಾಟಕ ಇಂಡಸ್ಟ್ರಿ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿರುವಂಥ ಸಂಬಂಧ ಯಾವುದಾದ್ರೂ ಇದೆಯಾ? ಅಂದರೆ ಅವರ ಯಾರ ಜೊತೆಯಲ್ಲಿ ನೀವು ಮುಂಚೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ಇವಾಗ ಲಿಂಕ್ ಕಟ್ಟಾಗಿದೆ, ಅದನ್ನು ಎಂಟ್ರ್ ಆಗ್ಬೋದು. ಆದರೆ ಒಬ್ಬ ನಮ್ಮ ಕಸಿನ್ ಬ್ರದರ್ ಅಲ್ಲೇ ಇದ್ದಾನೆ, ಅವನು ಪ್ರೊಫೆಷ್ನಲ್ ಬೇಸ್ ಗಿಟಾರಿಸ್ಟ್, ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದಾನೆ.
ಅವನು ಅಲ್ಲೇ ಲಿಂಕಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೋಸ್ಕರ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ಬಂದುಬಿಡಲಿ ಯೇಸು ಸ್ವಾಮಿಗೆ, ಯಾಕಂದರೆ ಒಂದು ಒಳ್ಳೆ ವರ್ಷಿಪ್ ಟೀಮ್ ಮಾಡ್ಬೋದು ಅಂತ. ಅವನು ಬರ್ತಾನೆ, ದೊಡ್ಡವನಿಗೆ ಪ್ರೇಯರ್ ಮಾಡ್ತಿದ್ದೆ, ದೊಡ್ಡವನು ಬಂದುಬಿಟ್ಟಿದ್ದಾನೆ, ರಕ್ಷಿಸಲ್ಪಟ್ಟಿದ್ದಾನೆ, ಅವನು ರಾಜಾಜಿನಗರದಲ್ಲಿದ್ದಾನೆ, ರಕ್ಷಿಸಲ್ಪಟ್ಟಿದ್ದಾನೆ. ಪಾಸ್ಟರ್, ಈಗ ಒಂದು ಕಾಲದಲ್ಲಿ ಫಿಲ್ಮ್ ನಾಟಕ ಇಂಡಸ್ಟ್ರಿ ಇತ್ತು. ಈಗ ಯೇಸು ಸ್ವಾಮಿ ಇಂಡಸ್ಟ್ರಿಗೆ ನೀವು ಬಂದಿದ್ದೀರಿ. ಯೇಸು ಸ್ವಾಮಿ ಇಂಡಸ್ಟ್ರಿಯಲ್ಲಿ ನೀವು ಏನೇನು ಸೇವೆ ಮಾಡ್ತಾ ಇದ್ದೀರಿ? ನನಗೆ ಅನೇಕ ಟ್ಯಾಲೆಂಟ್ಗಳಿತ್ತು, ನನಗೆ ಗೊತ್ತಿರಲಿಲ್ಲ ಯಾವುದು ಇದೆಲ್ಲ ಇದೆ ಅಂತ. ಯಾವಾಗ ಪವಿತ್ರಾತ್ಮ ದೇವರು ಹೆಚ್ಚಾಗಿ ನನ್ನ ಒಳಗೆ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ನಾವು ತಿಳ್ಕೊಂಡೆ ಹಾಡು ಹೇಳೋ ತಲಾಂತಿದೆ, ಪುಸ್ತಕ ಬರೆಯೋ ತಲಾಂತಿದೆ. ಒಂದು ಪುಸ್ತಕ ಬರೆದೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ ಒಂದು ಪುಸ್ತಕ ಬರೆದೆ. ಅದರಿಂದ ತುಂಬ ರೆಸ್ಪಾನ್ಸ್ ಬಂತು. ಅದು ರೀಪ್ರಿಂಟ್ಗೆ ಹೋಗಬೇಕು. ಮತ್ತು ಇವಾಗ ಸೈತಾನನು ಸಭೆ ಒಳಗಿದ್ದರೆ ಅಂತ ಒಂದು ಪುಸ್ತಕ ಬರಿತಾ ಇದ್ದೀನಿ. ಇನ್ನೂ ಮತ್ತು ಈ ಬಿಡುಗಡೆ ಸೇವೆ ಮಾಡ್ತಾರೆ ಡೆಲಿವರೆನ್ಸ್ ಮಿನಿಸ್ಟರ್ಸ್, ಅವ್ರಿಗೊಂದು ಬರೆದಿದ್ದೀನಿ, ಅದು ಪ್ರಿಂಟ್ಗೆ ಹೋಗಬೇಕು. ಇನ್ನೂ 3-4 ಬರಿತಾ ಇದ್ದೀನಿ. ಅದೊಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಹಾಡು ಬರೆಯೋ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ರಾಗ ಹಾಕೋ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅನೇಕ ಟ್ಯಾಲೆಂಟ್ ಇದೆ. ಅವ್ರು ಏನೇನು ಕೊಡ್ತಾ ಇದ್ದಾರೋ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಒಂದು ಹಾಡು ಹೇಳ್ಬೋದಾ ಪಾಸ್ಟರ್? ನೀವು ಬರೆದ ಒಂದು ಫಸ್ಟ್ ಯಾವ ಹಾಡನ್ನು ನೀವು ಬರೆದು ಅದನ್ನು ಕಂಪೋಸ್ ಮಾಡಿದ್ದು? ಫಸ್ಟ್ ಮರ್ತ್ಬಿಟ್ಟಿದ್ದೀನಿ. ಅದು ನನ್ನ ಸಭೆಗಳು ಹಾಡೋ ಅಂತ ಒಂದು ಹಾಡು, ಒಂದು ಪಲ್ಲವಿಚಾರ ಹಾಡ್ತೀನಿ. ಏಸಯ್ಯ 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 ಆರಾಧನೆ ಆರಾಧನೆ ನಿಮಗಯ್ಯ, ಏಸಯ್ಯ ನಿಮಗೆ ಸ್ತೋತ್ರವಯ್ಯ, ನಿನ್ನ ಮಹಿಮೆ ನಮ್ಮ ಮುಚ್ಚುವುದಯ್ಯ, ಏಸಯ್ಯ ನಿಮಗೆ ಸ್ತೋತ್ರವಯ್ಯ, ನಿನ್ನ ಮಹಿಮೆ ನಮ್ಮ ಮುಚ್ಚುವುದಯ್ಯ, ನಮ್ಮ ಮನೆಗೆ ನೀ ದೇವರಯ್ಯ, ನಮಗೆಂದಿಗೂ ನೀ ಎಲ್ಲವಯ್ಯ, ನಮ್ಮ ಮನೆಗೆ ನೀ ದೇವರಯ್ಯ, ನಮಗೆಂದಿಗೂ ನೀ ಎಲ್ಲವಯ್ಯ, ಏಸಯ್ಯ ನಿಮಗೆ ಸ್ತೋತ್ರವಯ್ಯ, ನಿನ್ನ ಮಹಿಮೆ ನಮ್ಮ ಮುಚ್ಚುವುದಯ್ಯ, ಏಸಯ್ಯ ನಿಮಗೆ ಸ್ತೋತ್ರವಯ್ಯ, ನಿನ್ನ ಮಹಿಮೆ ನಮ್ಮ ಮುಚ್ಚುವುದಯ್ಯ. ನೀವು ಹಾಡನ್ನು ಹಾಡ್ತೀರಲ್ಲ, ಧ್ವನಿ ಸುರುಳಿ ಏನಾದರೂ ಮಾಡಿದ್ದೀರಾ? ಮಾಡಿದ್ದೀನಿ. 7 ವಾಲ್ಯೂಮ್ ಕನ್ನಡ ಮಾಡಿ, 7 ವಾಲ್ಯೂಮ್ ಹಬ್ಬ ಮಾಡೋಣ ಹಬ್ಬ ಅನ್ನೋ ಒಂದು ಇದರಲ್ಲಿ ಶೀರ್ಷಿಕೆಯಲ್ಲಿ ಬಿಟ್ಟಿದ್ದೇನೆ. ಒಂದು ವಿರಾಜ್ಮಾನ್ ಅಂತ ಒಂದು ಹಿಂದಿನ ರಿಲೀಸ್ ಮಾಡಿದ್ದೆ. ಹಿಂದಿ ಒಂದು ಮಾಡಿದ್ರಿ, ಮತ್ತು ಕನ್ನಡ 7 ವಾಲ್ಯೂಮ್ ಮಾಡಿ. 7 ಕನ್ನಡ, 1 ಹಿಂದಿ. ಹೌದು. ಅದು ಹಬ್ಬ ಮಾಡೋ ಹಾಡನ್ನು ನಾನು ಕೇಳ್ತಾ ಸ್ವಲ್ಪ ಹೇಳ್ಬೋದು ನಿಮಗೆ? ಅದು ಒಂದು ಹಾಡಿದೆ ಟೈಟ್ಲ್. ಹೌದು, ಅಲ್ಲ ಅದು ಹಾಡೇ ಹಬ್ಬ ಮಾಡಿ. ಅದೇ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ, ಹಬ್ಬ ಮಾಡೋಣ ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ, ಹಬ್ಬ 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 ಆರಾಧನೆ, ಅಪ್ಪನ ಮನೆಯಲ್ಲಿ ಆರಾಧನೆ, ಹಬ್ಬ 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 ಆರಾಧನೆ, ರಕ್ಷಣೆ ಕೊಂಡಾಟದ ಆರಾಧನೆ. ಒಳ್ಳೆ ಹಾಡದ್ದು. ಹೌದು. ಅಂದರೆ ಯಾಕಂದ್ರೆ ನಮ್ಮ ಸಭೆಯಲ್ಲಿ ಕೂಡ ಹಾಡನ್ನು ನಾವು ಹಾಡಿದೇವರನ್ನು ಆರಾಧನೆ ಮಾಡ್ತಿದ್ವಿ. ಹೌದು, ತುಂಬ ಪಾಸ್ಟ್ರೆ. ಮತ್ತು ಈಗ ನಿಮ್ಮ ಮುಂದಿನ ಏನು ಯೋಚನೆ ಆಗಿದೆ ಪಾಸ್ಟ್ರೆ? ನೀವು ನೋಡಿ, ಈಗ ಹಾಡಿನ CD ಕೂಡ ಮಾಡಿದ್ದೀರಿ, ಪುಸ್ತಕ ಕೂಡ ಆತ್ಮಿಕ ಪುಸ್ತಕಗಳನ್ನು ಬರೀತಾ ಇದ್ದೀರಿ. ಮುಂದೆ ಏನು ನಿಮ್ಮ ಯೋಚನೆ? ನನಗೆ 3 ವರ್ಷದ ಹಿಂದ್ಗಡೆ ಬೆಳಗಿನ ಸಮಯದಲ್ಲಿ ಒಂದು ದರ್ಶನ, ಸ್ವಾಮಿ ದರ್ಶನ ಕೊಟ್ಟರು. 1 ಗಂಟೆ ಕಾಲ ದರ್ಶನ ಕೊಟ್ಟರು ಯೌವನಸ್ಥರದು. ಆ ಯೌವನಸ್ಥರ ದರ್ಶನದಲ್ಲಿ ಯೌವನಸ್ಥರು ಹೆಣ್ಣು ಮಕ್ಕಳು ನಾನು ಜಾಸ್ತಿ ನೋಡಿದೆ, ಗಂಡು ಮಕ್ಕಳು ಕೆಲವು 80% ಹೆಣ್ಣು ಮಕ್ಕಳು, 20% ಗಂಡು ಮಕ್ಕಳು, ಯೌವನಸ್ಥ ಮಕ್ಕಳು ಬಿಟ್ವೀನ್ 17 ಮದುವೆ ಆಗದೆ ಇರೋರು. ಆದರೆ ಏನಂದರೆ ಪ್ರೇ ಮಾಡ್ತಾಯಿದ್ದೀನಿ ದರ್ಶನದಲ್ಲಿ ಪ್ರೇ ಮಾಡ್ತಾಯಿದ್ರೆ ಎಲ್ಲ ಪೊಸೆಸ್ ಆಗಿದ್ದಾರೆ. ಅಂದರೆ ಎಲ್ಲ ಸೈತಾನದಿಂದ ಬಂಧಿಸಲ್ಪಟ್ಟಿದ್ದಾರೆ, ಮಾಡ್ತಾಯಿದ್ರೆ ಕಿರ್ಚ್ಕೊತಾರೆ, ಬೀಳ್ತಾರೆ, ಇದು ಮಾಡ್ತಾರೆ. ಬಿಡುಗಡೆ ಮಾಡಿ ಆ ಕನಸು ಅಂದರೆ ದರ್ಶನದಲ್ಲಿ ಮಾಡಿ ಟಯರ್ಡ್ ಆಗೋಯ್ತು. ತಕ್ಷಣ ಎದ್ದರೆ ಆ್ಯಸ್ ದ ರಿಯಲ್ ನಾನು ಫಿಸಿಕಲಿ ಶಾರೀರವಾಗಿ ನಾನು ಕಾರ್ಯ ಮಾಡಿದ್ರೆ ಹೆಂಗೆ ನೋವಿರುತ್ತೋ ಅದೇ ಥರ ಇದಾಯಿತು. ತುಂಬ ಮೈ ಭಾರ ಆಯಿತು. ಹೋಗಿ ಮುಖ ತೊಳ್ಕೊಂಬಂದು ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗಿನ ಜಾವ 5 ಕಾಲಲ್ಲಿ. ಸ್ವಾಮಿನ ಕೇಳಿದೆ, ಲಾರ್ಡ್ ಇದೇನು ಅಂತ ಕೇಳಿದೆ. ಸ್ವಾಮಿ ಹೇಳಿದ್ರು, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಿರುವಂಥ ಯೌವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ನನಗೆ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ರು. ಅದು ನಾನು ಬೈಬಲಲ್ಲಿ ಡೇಟು ಟೈಮ್ ಹಾಕೊಂಡು ಬರ್ಕೊಂಡಿದ್ದೀನಿ. ಇವಾಗ ನನ್ನ ಬರ್ಡನ್ ಏನಂದರೆ, ಯಾವುದೇ ಸಭೆಗಳಿಗೆ ಹೋದರೂ ಆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಫಸ್ಟ್ ಮುಂದೆ ನಿಲ್ಲಿಸಿ ಅವ್ರನ್ನ ಪ್ರತಿಷ್ಠೆ ಮಾಡಿ ಅವ್ರ ಮೇಲೆ ಅನಾಯಿಂಟಿಂಗ್ ರಿಲೀಸ್ ಮಾಡಿ ಅವ್ರಿಗೆ ದೇವರ ಮಾತಿನ ಎಚ್ಚರಿಕೆಯನ್ನು ಕೊಟ್ಟು ಕಾರ್ಯ ಮಾಡ್ತೀನಿ. ಇದೇ ಮುಂದಿನ ದಿನ ನಾನು ತೊಗೊಂಡು ಹೋಗೋದು. ಮತ್ತು ಸಭೆಗಳು ಬಲಗೊಳ್ಳಬೇಕು. ನನಗೆ ಕನ್ನಡ ಸಭೆಗಳು ಸ್ವಲ್ಪ ದುರ್ಬಲವಾಗಿವೆ. ಏನಾಗಿದೆ ಅಂದರೆ, ಇರೋದನ್ನು ಇಲ್ಲ ಅಂತಾರೆ, ಇಲ್ಲದನ್ನು ಇದೆ ಅಂತಾರೆ.
ಹಂಗಿರಬಾರ್ದು. ಬೈಬಲ್ ಸ್ವಾಮಿ ಏನು ಹೇಳಿದಾರೆ ಅದು ಮಾಡೋಣ, ಬೇಡದಿರೋದನ್ನು ತೆಗೆದುಹಾಕೋಣ. ಆ ರೀತಿಯಾಗಿ ಒಂದು ಭಾರ ಇದೆ. ಅದೇ ನನ್ನ ಮುಖ್ಯ ಭಾರ, ಮುಖ್ಯವಾಗಿ ಯವನಸ್ಥರ ಮದುವೆ ಸೇವೆ. ಯವನಸ್ಥರು. ಫಸ್ಟ್ ಈ ಕರ್ನಾಟಕ ಬಿಟ್ಟು ಬೇರೆ ಯಾವುದೇ ರಾಜ್ಯಕ್ಕೆ ಸೇವೆಗಾಗಿ ಹೋಗಿದ್ದೀರಾ? ಮುಂಬೈ ಹೋಗಿದ್ದೀನಿ, ಶ್ರೀಲಂಕಾ ಸೇವೆಗೆ ಹೋಗಿದ್ದೀನಿ, ಮತ್ತು ಇವಾಗ ಜನವರಿಯಲ್ಲಿ ಮೋಸ್ಟ್ಲಿ ಎಲ್ಲ ಆಗಿದೆ, ಛತ್ತೀಸ್ಗಢ್ಗೆ ಮೀಟಿಂಗ್ ಹೋಗ್ತಾ ಇದ್ದೀನಿ. ಶ್ರೀಲಂಕಾ ಏನು ಸೇವೆ ಹೇಗೆ ಹೋಗಿದ್ರು ಫಸ್ಟ್? ಶ್ರೀಲಂಕಾ ಬಂದು ಅಲ್ಲಿ ಸಿಂಗಳಿಸ್ ಚರ್ಚು, ಅಲ್ಲಿ ಪ್ರೀಚ್ ಮಾಡಿದ್ದೀನಿ. ಕನ್ನಡ ವರ್ಷಿಪ್ ಮಾಡಿದ್ದೀನಿ ಅಲ್ಲಿ, ಅವ್ರ ಖುಷಿ ಕನ್ನಡ ವರ್ಷಿಪ್ ಮಾಡಿದಾಗ ಆ ರೀತಿಯಾಗಿ ಮಾಡಿದ್ದೀನಿ. ಅದು ನಮ್ಮ ಬೀಗ್ರ ಮುಖಾಂತರ. ಅವರು ನಮ್ಮ ಬೀಗರು ಬಂದು ನನ್ನ ಸೊಸೆಯವರ ತಂದೆ ಬಂದು ಅವರು ಆಂಗ್ಲಿಕನ್ ಪ್ರೀಸ್ಟಲ್ಲಿ. ನಿಮ್ಮ ಸೊಸೆ ಶ್ರೀಲಂಕನ್ನೋಳು, ನನ್ನ ಸೊಸೆ ಬಂದು ಶ್ರೀಲಂಕಾ ಹೆಣ್ಮಗಳು. ಅದು ಪ್ರವಾದನೆ ಮಾಡಿದಂಥವರು DJ ಅಂಕಲ್ ಅವರು. 98 ನಾನು ಪ್ರವಾದನೆ ಮಾಡೋದು ನೀನು ಶ್ರೀಲಂಕಾಗೆ ಹೋಗ್ತೀಯ ಅಂತ. ಅವ್ರು ಶ್ರೀಲಂಕಾಗೆ ಹೋಗ್ತೀಯ ಅನ್ಬೇಕು, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಹೆಂಗೆ ಹೋಗಲಿ ಅಂತ ನನ್ನ ಆಲೋಚನೆ. ಪ್ರವಾದಿ ಹೇಳಿದ್ದು ಪ್ರವಾದಿ ಜ್ಞಾನದಲ್ಲಿ ಗೊತ್ತಿದೆ, ಆದರೆ ನನ್ನ ಮನೆಗೆ ಶ್ರೀಲಂಕಾದಿಂದಲೇ ಹೆಣ್ಮನೆಗೆ ಬರ್ತಾಳೆ, ನಾನು ಅವಳ ಜೊತೆ ನಾವೆಲ್ಲ ಶ್ರೀಲಂಕಾಗೆ ಹೋಗ್ತೀವಿ ಅನ್ನೋದು ಅರಿವು ನನಗಿರಲಿಲ್ಲ. ಯಾವಾಗ ಫ್ಲೈಟ್ ಶ್ರೀಲಂಕಾಗೆ ಟೇಕ್ ಆಫ್ ಆಯಿತು, ಹತ್ತಿದ್ದೇನೆ, ಅವ್ರನ್ನ ನೆನೆಸ್ಕೊಂಡು ಹತ್ತಿದ್ದೀನಿ, ಅವ್ರು ಹೇಳಿದ ಪ್ರವಾದ ನೆರವೇರ್ತಾ ಇದೆ ಅನ್ನೋದು. ಅದಕ್ಕೋಸ್ಕರ ನನ್ನ ಸೊಸೆ ಅಲ್ಲಿಂದ ಬಂದವಳು. ಅದ್ರ ಮುಖಾಂತರ ನಾವು ಶ್ರೀಲಂಕಾ ಎಲ್ಲ ಅದು ಇವಾಗ ನಮ್ಮ ಒಂದು ಹತ್ರ ಊರು ಥರ ಆಗಿದೆ. ನಿಮ್ಮ ಸೇವೆ ಮೂಲಕ ಸಭೆಗಳು ಕಟ್ಟಲ್ಪಟ್ಟಿದೆ ಕರ್ನಾಟಕದಲ್ಲಿ? ಅಪೋಸ್ಟಲಿಕ್ ಮಿನಿಸ್ಟ್ರಿ ಇಲ್ಲ, ಇನ್ನೂ ಇಲ್ಲ. ಆಸೆ ಇದೆ ಇದೆ. ಅದು ಮಿನಿಸ್ಟ್ರಿ ಇನ್ನೂ ನಾನು ಇದಾಗಿಲ್ಲ. ಮೈನಾಗಿ ನಂದು ಟೀಚಿಂಗ್ ಮಿನಿಸ್ಟ್ರಿ ಆಗಿರೋದ್ರಿಂದ ವಿಶ್ವಾಸಿಗಳನ್ನು ಸ್ಟ್ರಾಂಗ್ ಆಗಿ ಅವ್ರನ್ನ ದೇವರು ಯಾರು ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಥರ ಅವರು ಕಣ್ಣು ತರಿಸೋದೇ ನನ್ನ ಕಾರ್ಯವಾಗಿದೆ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಏನು ಸಂದೇಶ ಇದೆ ಅಂದರೆ, ಈ ನಿಮ್ಮ ಸುವಾರ್ಥಿಕರ ಬಗ್ಗೆ ಅಥವಾ ನೀವು ಮಾಡುವಂಥ ಸೇವೆ, ಅನೇಕ ಸೇವಕರು ಅಂದರೆ ಸೇವೆಯಲ್ಲಿ ಕಷ್ಟಪಡ್ತಾ ಇರ್ತಾರೆ. ಓಕೆ, ಸೇವೆ ಅಂದ ತಕ್ಷಣ ಅದು ನೀವು ಹೇಳಿದಾಗೆ ಸುಲಭದಲ್ಲ. ಹೌದು. ಅದರಲ್ಲಿ ಪೌಲನ್ ಹೇಳ್ತಾ ಹಾಗೆ ಅನ್ನ ಇಲ್ಲದಿರುವಿಕೆ, ವಸ್ತ್ರ ಇಲ್ಲದಿರುವಿಕೆ, ಅನೇಕ ಸಮಸ್ಯೆಗಳು ಅಲ್ಲಿ ಬರ್ತವೆ. ಏನು ನಮ್ಮ ಯವನಸ್ಥರಿಗೆ ಕಿವಿ ಮಾತು ಹೇಳಲಿಕ್ಕೆ ನೋಡ್ತೀನಿ. ನಾನು ವೀಕ್ಷಣೆ ಮಾಡ್ತಾ ಇರುವಂಥ ಯವನಸ್ಥರಾಗಿರ್ಬೋದು, ಸೇವೆ ಒಳಗೆ ಬಂದಿರೋರಾಗಿರ್ಬೋದು, ನೀವು ಹೋರಾಟದಲ್ಲಿ ಹೋಗ್ತಾ ಇದ್ದರೆ ಮೊದಲು ನಿಮ್ಮ ಕರುವಿಕೆಯನ್ನು ದೃಢಪಡಿಸ್ಕೊಳ್ಳಿ, ಕಾಲಿಂಗ್ನ ದೃಢಪಡಿಸ್ಕೊಳ್ಳಿ. ಎರಡನೇದು, ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದೇ ಅಂದರೆ ಸೇವಕರೊಟ್ಟಿಗೆ ಮಾತನಾಡುವಂಥ ದೇವರು ನಿಮ್ಮೊಟ್ಟಿಗೂ ಸಹ ಮಾತನಾಡ್ತಾರೆ. ನಿಮ್ಮ ಕರುವಿಕೆ ಏನು ಅಂತ ಪರೀಕ್ಷೆ ಮಾಡ್ಕೊಳ್ಳಿ. ಆ ಕರುವಿಕೆಗೆ ನೀವು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಮಾತ್ರ ನೀವು ಎಲ್ಲಾದರೂ ಸಕ್ಸಸ್ಸಲ್ಲಿ ಹೋಗ್ತೀರ. ಇಲ್ಲಾಂದರೆ ನೀವು ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಉಪವಾಸ ತೊಗೊಂಡ್ರು, ಎಷ್ಟೇ ಪಲ್ಟಿ ಹೊಡೆದ್ರು ಖಂಡಿತ ಎಲ್ಲ ಪ್ರಿಯರೇ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಕರುವಿಕೆಯನ್ನು ನಾನು ಕಾದಿರಿಸ್ಕೊಳ್ಳೋಕ್ಕೆ 20 ವರ್ಷ ಆಯಿತು. ಈ 4 ವರ್ಷದಿಂದ ಸ್ವಾಮಿ ನನ್ನನ್ನು ಮೇಲಕ್ಕೆ ತರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲ ನಾನು ಮಾಡಿದ್ದು ಬರೀ ಕೆಲಸ ಅಷ್ಟೇ. ಇವಾಗ ಮಾಡ್ತಾ ಇರೋದು ಆತನ ಕೆಲಸ. ಇನ್ನೊಂದು ಹೇಳ್ತೀನಿ, ನೀವು ಒಂದು ಸಂಸ್ಥೆಗೆ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ಅದಕ್ಕೆ ನೀವು ನಂಬಿಕಸ್ಥರಾಗಿ ಮಾಡಿ. ಅವರಿದ್ದಾರೆ ಅವರಿಲ್ಲ ಅನ್ನೋದು ಪ್ರಕಾರ ನೀವು ಮಾಡ್ಕೋಬೇಡಿ. ಅವ್ರು ಇಲ್ಲದಿದ್ರೂ ಸರಿ, ಅವರಿದ್ದರೂ ಸರಿ, ಸ್ವಾಮಿ ನೋಡ್ತಾ ಇದ್ದಾನೆ ಅನ್ನೋ ಒಂದು ಇದರಲ್ಲಿ ನೀವು ಕಾರ್ಯ ಮಾಡೋರಾಗಿರ್ರಿ. ಮತ್ತು ಸಂಸ್ಥೆಗೆ ಬಂದಾಗ ಇಷ್ಟು ಹಣ ಬೇಕು, ಇಷ್ಟು ಕಾರ್ಯ ಬೇಕು ಅನ್ನೋ ಇದರಿಂದಲ್ಲಿ ಬರಲೇಬೇಡಿ. ಅದು ನಿಮ್ಮ ಕರುವಿಗೆ ಆಗಿರೋದಿಲ್ಲ. ನೀವು ಬರಬೇಕಾದ್ರೆ ಸ್ವಾಮಿ ಒದಗಿಸ್ತಾನೆ, ಎಲ್ಲವನ್ನು ಕೊಡ್ತಾನೆ. ಆ ದೃಢ ಒಂದು ನಿರ್ಧಾರ ನಿಮಗೆ ಮಾಡಿಕೊಂಡು ಸೇವೆ ಒಳಗೆ ಬನ್ನಿ. ಇಲ್ಲಾಂದರೆ ಬರೋದು ಬೇಡ. ದಯವಿಟ್ಟು ಕಿವಿ ಮಾತು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿ ಸೇವೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ನಮ್ಮ ಮಧ್ಯದಲ್ಲಿ ಬಂದು ಈ ಸುವಾರ್ಥಿಕ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಕ್ಷಿ ಬಗ್ಗೆ ಮಾತಾಡಿದ್ದೀರಿ, ನಿಮ್ಮ ಹಿನ್ನೆಲೆ ಬಗ್ಗೆ ನಮ್ಗೆ ತಿಳಿಸಿಪಡಿಸಿದ್ದೀರಿ. ಖಂಡಿತವಾಗಿ ನಿಮ್ಮ ಎಲ್ಲ ಆಶಯಗಳನ್ನು, ನಿಮ್ಮ ಎಲ್ಲ ದೇವರು ಕೊಟ್ಟ ದರ್ಶನಗಳನ್ನು ದೇವರು ನೆರವೇರಿಸಲಿ, ಸೇವೆ ಬೆಳೆಯಲಿ. ಕರ್ನಾಟಕ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ಇನ್ನೂ ಅನೇಕ ದೇಶಗಳ ಮಧ್ಯದಲ್ಲಿ ಹೋಗಿ ನಿಮ್ಮ ಸೇವೆಯನ್ನು ಮಾಡುವಂಥ ದೇವರು ನಿಮಗೆ ಸಹಾಯ ಮಾಡಲಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ. ಅಷ್ಟು ಮಾತ್ರವಲ್ಲ, ದೇವರು ನಿಮಗೆ ದೀರ್ಘಾಯುಷ್ಯ ಕೊಟ್ಟು ತೃಪ್ತಿಪಡಿಸಲಿ. ಆತನ ಶುಭ, ಆತನ ಕೃಪೆ ನಿಮ್ಮನ್ನು ಸದಾಕಾಲ ಹಿಂಬಾಲಿಸಿ, ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ಕುಟುಂಬವನ್ನು ಹಿಂಬಾಲಿಸಲಿ. ದೇವರು ನಿಮ್ಮ ಆಸೆ ಪ್ರಕಾರ, ನಿಮ್ಮ ಎಷ್ಟು ಲೋಕದಲ್ಲಿ ಎಷ್ಟು ಕಾಲ ಇರ್ತೀರಿ ಅಷ್ಟ ತನಕ ದೇವರು ನಿಮ್ಮ ಆಸೆ ಇದೆ, ದೇವರ ಸೇವೆ ಮಾಡಬೇಕಂತ. ಖಂಡಿತವಾಗಿ ದೇವರ ಆ ಕಾರ್ಯ ನಿಮ್ಮ ಜೊತೆಯಲ್ಲಿ ಮಾಡಲಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಬಂದಂಥ ಸುರೇಂದ್ರ, ನಾವು ಅವರ ಸಾಕ್ಷಿಯನ್ನು ಕೇಳಿದ್ರಿ, ಅವರು ಸೇವೆ ಹೇಗೆ ಬಂದರು, ಅವರ ಹಿನ್ನೆಲೆ ಕೇಳಿದ್ರಿ. ಖಂಡಿತವಾಗಿ ನೀವು ವೀಕ್ಷಿಸುವಂಥ ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಪ್ರಶ್ನೆಗಳು ಇದ್ದಿರ್ಬೋದು, ಆದರೆ ಅನೇಕ ಪ್ರಶ್ನೆಗಳಿಗೆ ಅವರಿಂದ ನಿಮಗೆ ಉತ್ತರ ಸಿಕ್ಕಿರ್ಬೋದು. ಖಂಡಿತವಾಗಿ ನಾನು ಎಣಿಸ್ತೇನೆ. ಆದರೆ ಒಂದು ಮಾತ್ರ, ಸೇವೆ ಮಾಡುವವರು
ಲೋಕವನ್ನು ನೋಡುವುದಲ್ಲ, ಜನರನ್ನು ನೋಡುವುದಲ್ಲ, ಅದು ಸೇವಕರನ್ನು ನೋಡುವುದಲ್ಲ. ನಮ್ಮ ದೃಷ್ಟಿ ಯಾವಾಗಲೂ ಪರಲೋಕದ ಕಡೆ ಇರಬೇಕು. ಯಾಕಂದರೆ ನಮಗೆ ಎಲ್ಲ ಅವಶ್ಯಕತೆ ಸಂಧಿಸುವ ಆತನಾಗಿದ್ದಾನೆ. 121 ಕೀರ್ತನೆ ಒಂದು ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದಲೇ ನಮಗೆ ಸಹಾಯ ಬರೋದು ವಾಕ್ಯ ಅದು. ಯಾಕೆಂದರೆ ಲೋಕದಲ್ಲಿ ಕಷ್ಟ ಇದೆ, ವೇದನೆ ಇದೆ, ಸಂಕಟ ಇದೆ. ಸೇವೆ ಮಾಡುವಂಥವ್ರಿಗೆ ಕೂಡ ಇದೆ, ಇಲ್ಲದವರಿಗೆ ಕೂಡ ಇದೆ. ಆದರೆ ಸೇವೆ ಮಾಡುವಂಥವರು ನೋಡಬೇಕಾದಂಥ ಒಂದೇ ಒಂದು ಸ್ಥಳ, ಅದು ಪರಲೋಕವಾಗಿದೆ. ಯಾಕೆಂದರೆ ಒದಗಿರ್ಬೋದಂತ ಅಲ್ಲಿಂದ. ಯಾಕೆಂದರೆ ನಮ್ಮ ಸೇವಕರ ನೀವು ಸಾಕ್ಷಿಯನ್ನು ಕೇಳಿದಿರಿ, ಅವರು ಸೇವೆಗೆ ತನ್ನ ಪರಿಪೂರ್ಣ ಒಪ್ಪಿಸಿಕೊಟ್ಟ ನಂತರ ಅವರು ಅನುಭವಿಸಿದ ಅನೇಕ ವೇದನೆಗಳಿವೆ. ಆದರೆ ಎಲ್ಲ ವೇದನೆ ಅವರು ಹೇಳಲಿಕ್ಕಿಲ್ಲ, ಆದರೆ ಕೆಲವು ಸಂಗತಿ ಹೇಳಿದ್ದಾರೆ. ಆದರೆ ಖಂಡಿತವಾಗಿ ಸೇವೆ ಮಾಡುವಂಥ ನಿಮಗೆ ಕೂಡ ಕಷ್ಟ ಇರ್ಬೋದು, ವೇದನೆ ಇರ್ಬೋದು. ಆದರೆ ಧೃತಿಗೆಡಬೇಡಿರಿ, ಕರ್ತನು ಒದಗಿಸುವನಾಗಿದ್ದಾನೆ. ಆತನು ಒಳ್ಳೆಯ ಕುರುಬನಾಗಿದ್ದಾನೆ, ಕೊರತೆಗಳು ನೀಗಿಸುವ ದೇವರಾಗಿದ್ದಾನೆ. ಪ್ರಿಯರೇ, ಈಗ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಕೂಡ ನಾನು ವಂದನೆ ಹೇಳ್ತೇನೆ. ಸೇವಕರೇ, ನಿಮಗೆ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳ್ತೇನೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸೇವಕರೊಂದಿಗೆ ನಾವು ಬಂದು ಈ ಸುವಾರ್ತಿಕನ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತೀರಿ ಆಶ್ಚರ್ಯ ಟಿವಿ. ವಂದನೆಗಳು.